ನೋಡಿ ಸರ್, ಸಮೆನ್ಸು ಈ ತರ ನೈಟ್ರೋಜನ್ ಅಲ್ಲೇ -196 ಡಿಗ್ರಿಯಲ್ಲಿ ಇರುತ್ತೆ. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಲೋಕಲ್ ಅಲ್ಲೇ ಪರ್ಚೇಸ್ ಮಾಡಿ, ನಾವು ದೂರದಿಂದ ಎಲ್ಲೂ ತಂದಿಲ್ಲ ಸರ್. ಕರು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಫಾರ್ಮ್ ಮಾಡಿದೀವಿ ಸರ್. ಕರು ಹಸು ಎಲ್ಲ ಸೇರಿ 100 ಹಸು ಇದೆ ಸರ್. ಈಗ ಲೂಸ್ ಹೌಸಿಂಗ್ ಮಾಡಿದೆ, ಸ್ವತಂತ್ರವಾಗಿ ಬಿಟ್ಬಿಟ್ಟಿರ್ತೀವಿ ಸರ್. ಆರಾಮಾಗಿ ಅದಕ್ಕೆ ಹೆಂಗ್ ಬೇಕೋ ಹಂಗಿರುತ್ತೆ ಸರ್. ಕೊಟ್ಟಿಗೆಯಲ್ಲಿ ಕಟ್ಟಾಕಿ ಮೇಯಿಸಿದ್ರೆ ನಾವು ಡೈಲಿ ಗೊಬ್ಬರ ತೆಗಿಬೇಕು, ಹಸುನ ತೊಳಿಬೇಕು. ಇದು ಮಾಡಿ ನೋಡಿ ಸರ್, ಇದೆಲ್ಲ ತೊಳೆದು 6 ತಿಂಗಳ ಮೇಲಾಗಿದೆ ಸರ್. ತೊಳೆಯಂಗಿಲ್ಲ, ಗೊಬ್ಬರ ತೆಗಿಯಂಗಿಲ್ಲ. ಕಡಿಮೆ ವೆಚ್ಚದಲ್ಲಿ ಶೆಡ್ ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಅಲ್ಲಿ ಫೀಡ್ ಮ್ಯಾನೇಜರ್ ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ತಿಂದ್ಬಿಟ್ಟು ಇಲ್ಲಿ ಮಲಗಬಾರ್ದು ಸರ್. ತಿಂದಿದ್ದಾಗಿದ ತಕ್ಷಣ ರೆಸ್ಟ್ ಮಾಡಕ್ಕಂತ ಮಧ್ಯದಲ್ಲಿ ಶೆಡ್ ಮಾಡಿದೀವಿ ಸರ್. 14 ಕಡೆ 8 ಮಾಡಿದೀವಿ. ಓಪನ್ ಏರಿಯಾ ಇರೋದ್ರಿಂದ ನಮಗೆ ಫ್ಯಾನ್ ಅಗತ್ಯ ಇಲ್ಲ ಸರ್. ಸಿಮೆಂಟ್ ಶೀಟ್ ಯೂಸ್ ಮಾಡಿದೀವಿ ಸರ್. ಹಸುಗಳಿಗೆ ಟೆಂಪರೇಚರ್ ಕೂಡ ಕಡಿಮೆ ಇರುತ್ತೆ. 5 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದೀವಿ ಸರ್. ಹುಡುಗರು ಬಂದು ಇಲ್ಲಿ ಮಲಗ್ತಾರೆ ಸರ್. ಬೆಳಗ್ಗೆ ಸಾಯಂಕಾಲ ಫೀಡ್ ಕೊಡ್ತೀವಿ. 24 ಅವರ್ಸ್ ನೀರು ಸಿಗೋ ತರ ಮಾಡ್ತೀವಿ ಸರ್. ಇದು ನೆಕ್ಕು ಬೆಳೆ ಅಂತಿರಲ್ಲ ಸರ್, ಸಾಲ್ಟ್ ಲಿಕ್ ಅಂತೀವಿ. ಅದೇ ಬಂದು ಇಲ್ಲಿ ನೆಕ್ಕತ್ತೆ. ಕಾರ್ಗಿಲ್ ಕಂಪನಿದು ಕಾಲ್ಬ್ ಗ್ರೋವರ್ ಫೀಡ್ ಕೊಡ್ತೀವಿ ಸರ್. ನಂತರ ಮೇವು ಕೊಡ್ತೀವಿ. ಒಂದು ದಿನಕ್ಕೆ 2 ಟೈಮ್ ಸರ್ ನಾವು ಫುಡ್ ಕೊಡೋದು. ಜೋಳದ ಸೈಲೇಜ್ ನ ಯೂಸ್ ಮಾಡ್ತೀವಿ ಸರ್. 100 ಹಸುಗಳಿಗೆ 3 ಜನ ಸಾಕು ಸರ್. ಸರ್ ಇಲ್ಲಿ ಬೇರೆ ಏನು ಕೆಲಸ ಇಲ್ಲ ಸರ್. ಗೊಬ್ಬರದ ಮೇಲೆ ಮಲ್ಕೊಂಡು ಆರಾಮಾಗಿರುತ್ತೆ ನೋಡಿ ಸರ್. ನೋಡಿ ಸರ್, ಗೊಬ್ಬರ ಎಲ್ಲ ಇದರ ಸ್ಪಾಂಜ್ ಆಗಿ ಇದಾಗ್ಬಿಡುತ್ತೆ ನೋಡಿ ಸರ್. ಎಲ್ಲ ಹಸುಗೂ ABS ಸಮಯನೇ ಕೊಟ್ಟಿದ್ದೀನಿ ಸರ್. ಎಲ್ಲ ಬಂದಿರೋಂತ ಕರುಗಳು ಸರ್. ಇವು ಇಲ್ಲೆಲ್ಲ 2 ತಿಂಗಳು ಒಳಗಡೆ ಇರೋಂತ ಕರು ಸರ್. ಸರ್ವಲ್ ಕಂಪನಿ ಯೂಸ್ ಮಾಡ್ತೀವಿ ಸರ್. ಮಿಲ್ಕ್ ರಿಪ್ಲೇಸ್ ಅನ್ನ ಹುಟ್ಟಿದ್ದ 2 ವರ್ಷಕ್ಕೆ ಕರು ಹಾಕತ್ತೆ ಸರ್. ಇದು ಬ್ರೀಟು, ಪೈಪರು, ಇದು ಸ್ಪೈಕ್, ಇದು ಬಂದ್ಬಿಟ್ಟು ರೋಡಿಯೋ, ಇದು ಬಂದ್ಬಿಟ್ಟು ಜೆರ್ಸಿ. ಬಕೆಟ್ ಮಿಲ್ಕಿಂಗ್ ಮಾಡ್ತಿದ್ದೀವಿ ಸರ್. ಸರ್ ಈಗ 400 ರಿಂದ 420 ಲೀಟರ್ ಹಾಲು ಬರ್ತಿದೆ ಸರ್ ಪರ್ ಡೇಗೆ. ಬ್ರೀಡ್ ನ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಹಾಲು ಡೆವಲಪ್ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ ಸರ್. ನನ್ನ ಹೆಸರು ನಂದೀಶ್ ಅಂತ, ಶ್ರೀನಿವಾಸ ಡೈರಿ ಫಾರ್ಮ್ ಕಡೆಯಿಂದ ಮಾತಾಡ್ತಿದ್ದೀನಿ. ದೆಬ್ಬನಹಳ್ಳಿ ಗ್ರಾಮ, ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಇದು ಬಂದು ಕೋಲಾರ ಜಿಲ್ಲೆ ಅಲ್ವಾ? ಹೌದು ಸರ್, ಹೌದು. ಸೊ ನೀವು ಏನು ಫಸ್ಟ್ ಇಂದ ಏನ್ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಡೈರಿ ಫಾರ್ಮ್ ಬರಬೇಕು ಅಂತ ಅನ್ಸಿದ್ದೆ ಯಾಕೆ ಸರ್? ಸರ್ ನಾವು ಫಸ್ಟ್ ರೇಷ್ಮೆ ಬೆಳೆ ಮಾಡ್ತಿದ್ವಿ. ಈ ಜಾಗದಲ್ಲೆಲ್ಲ ರೇಷ್ಮೆ ಇತ್ತು. ಈ ಏನ್ ಡೈರಿ ಫಾರ್ಮ್ ಇದೆ ಈ ಜಾಗದಲ್ಲಿ ರೇಷ್ಮೆ ಬೆಳೆ ಇತ್ತು. ಅದಾಗಿದ್ದಾದ್ಮೇಲೆ ಅಗ್ರಿಕಲ್ಚರ್ ಮಾಡಿದ್ವಿ. ಅಗ್ರಿಕಲ್ಚರಲ್ಲಿ ಒಂದು ಬೆಳೆಯಲ್ಲಿ ಬರ್ತಿತ್ತು, 4 ಬೆಳೆಯಲ್ಲಿ ಕಳ್ಕೊಳ್ತಿದ್ವಿ. ತುಂಬ ವರ್ಷದಲ್ಲಿ ಒಂದು ಸಿಕ್ಕಾಪಟ್ಟೆ 5-6 ಲಕ್ಷ ಲಾಸ್ ಆಗ್ತಿತ್ತು. ಹಾಗಾಗಿ ನಮಗೊಬ್ರು ಯಾರೋ ಸಜೆಸ್ಟ್ ಮಾಡಿದಾಗ ಒಂದು ಡೈರಿ ಫಾರ್ಮ್ ಮಾಡಿ ಅಂತ ಹೇಳಿದ್ರು. 1 ಹಸುವಿಂದ ಸ್ಟಾರ್ಟ್ ಮಾಡಿ ಈಗ 20 ಹಸು ತನಕ ಪರ್ಚೇಸ್ ಮಾಡಿದ್ವಿ ನಾವು. 20 ಹಸು ಪರ್ಚೇಸ್ ಮಾಡಬೇಕಾದ್ರೆ ಆ 20 ಹಸುವಿಂದ ಶುರು ಮಾಡಿದವರು ಇವತ್ತು 100 ಅನಿಮಲ್ ತನಕ ನಾವು ಮಾಡಿದ್ದೀವಿ ಸರ್. 100 ಹಸು ಇದೆ ಸರ್? ಹೌದು ಸರ್. ಇಲ್ಲ, ಕರು ಹಸು ಎಲ್ಲ ಸೇರಿ 100 ಹಸು ಇದೆ ಸರ್. ಈಗ ನನಗೆ ಯಾರೋ ಮಾಹಿತಿ ಕೊಟ್ಟಾಗ ಹಸುವಲ್ಲಿ ಲಾಸ್ ಆಗೋದಿಲ್ಲ ಅಂತೇಳಿ ಒಂದು ಮಾಹಿತಿ ಕೊಟ್ಟರು. ಆಗ ನಾನೇನು ಮಾಡಿದೆ, ಡೈರಿ ಫಾರ್ಮ್ ಶುರು ಮಾಡಿ ಡೈರಿ ಫಾರ್ಮ್ನ ರನ್ ಮಾಡ್ತಾ ಇದ್ವಿ ಸರ್. ಸೊ ಫಸ್ಟ್ 1 ಹಸುವಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಅವಾಗ ನಿಮಗೆ ಧೈರ್ಯ ಬಂತ? ಅದು ಡೆವಲಪ್ಮೆಂಟ್ ಆಗ್ತಾ ಹೋತಾ ಸರ್? ನಾವು 1 ಹಸುವಿಂದ ಸ್ಟಾರ್ಟ್ ಮಾಡಬೇಕಾದ್ರೆ 20 ಹಸು ತನಕ ತಂದ್ವಿ. ನಾವು ಹೊರಗಡೆಯಿಂದ ತಂದಂಥ ಹಸು ನನಗೇನು ಅಷ್ಟೊಂದು ಸಮಾಧಾನಕರವಾಗಿರಲಿಲ್ಲ. ಯಾಕಂದರೆ ಕರು ಆಗಬೇಕಾದ್ರೆ ಮಾಸೆ ಹಾಕೋ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಬಂದುಬಿಟ್ಟು ಹಾಲು ಅವ್ರು ಹೇಳ್ತಾಯಿದ್ರು 10 ಲೀಟ್ರ್ ಬರುತ್ತೆ, 15 ಲೀಟ್ರ್ ಬರುತ್ತೆ ಅಂತ. ಅದು ಅವ್ರು ಹೇಳಿದ್ದು ಯಾವುದು ಕರೆಕ್ಟಾಗಿ ಬರಲಿಲ್ಲ. ಕೆಲವೊಂದು ಹಸುನೇ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ಬಿಡ್ತು ಸ್ಟಾರ್ಟಿಂಗಲ್ಲಿ. ಆವಾಗ ನಮ್ಗೆ ಸ್ವಲ್ಪ ಭಯ ಅನಿಸ್ತು. ಒಂದು 20 ಅನಿಮಲ್ ತಂದರೆ ಅದರಲ್ಲಿ 1-2 ಅನಿಮಲ್ ತೀರ್ಕೊಂಡ್ಬಿಡ್ತು ಸ್ಟಾರ್ಟಿಂಗಲ್ಲೇ. ಹಾಗಾಗಿ ಏನು ಮಾಡಿದೆ, ಹಂಗೆ ಕಂಟಿನ್ಯೂ ಮಾಡ್ತಾ ಅದರಲ್ಲಿ ಇರುವಂಥ ಕರುನ ಬೆಳವಣಿಗೆ ಮಾಡಿದ್ವಿ ನಾವು. ಆ ಕರುನ ಬೆಳವಣಿಗೆ ಮಾಡ್ತಾ ಇವತ್ತು ದೊಡ್ಡ ಫಾರ್ಮ್ ಮಾಡಿದ್ವಿ. ಮತ್ತು ಅದೇ ರೀತಿಯಾಗಿ ನಾವು ಡೈರಿ ಫಾರ್ಮ್ ಶುರು ಮಾಡಿದಾಗ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ನೋಡ್ತಿದ್ದೆ ನಾನು. ಬೇರೆಯವರೆಲ್ಲ ಯಾವ ರೀತಿ ಮಾಡ್ತಿರ್ತಾರೆ ಡೈರಿ ಫಾರ್ಮ್ಸ್ ಎಲ್ಲ ನೋಡಿದಾಗ 4-5 ವೀಡಿಯೋ ನೋಡಿದಾಗ ನನಗೆ ಸ್ವಲ್ಪ ಪ್ಲಾನಿಂಗ್ ಬಂತು. ನಾವು ಕರೆಕ್ಟಾಗಿ ಪ್ರಾಕ್ಟಿಕಲ್ ಮಾಡೋದಕ್ಕಿಂತ ಬೇರೆಯವರು ಏನು ಮಾಡಿದಾರೆ ಅನ್ನೋ ತಿಳ್ಕೊಂಡ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು. ಈ ಥರ ಅವರೆಲ್ಲ ಡೈರಿ ಫಾರ್ಮ್ ರನ್ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ. ಆಗ ನೋಡಿದಾಗ ನಮಗೆ ಪರವಾಗಿಲ್ಲ ಮಾಡ್ಬೋದು ಅನಿಸು. ಆಮೇಲೆ ಕಂಟಿನ್ಯೂ ಮಾಡಿದ್ವಿ ಸರ್. ಸೊ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರಲ್ಲ ಸರ್? ಹೌದೌದು. ಸೊ ಅದಾದ್ಮೇಲೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೆಂಗೆ ಸೊಲ್ಯೂಷನ್ ಕಂಡುಕೊಂಡ್ರಿ? ಸರ್ ಈಗ ಪ್ರಾಬ್ಲಮ್ ಆಗಿದ್ದು ಏನು ಸರ್ ಆ್ಯಕ್ಚುಲಿ ಸ್ಟಾರ್ಟಿಂಗ್? ಸರ್ ಈಗ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಬೇರೆ ಕಡೆಯಿಂದ ತಂದಿರೋಂಥ ಹಸುಗೆ ಅವರು ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಟ್ಟಿರಲ್ಲ. ಓಕೆ. ಯಾವಾಗ ನ್ಯೂಟ್ರಿಷನ್ ಫುಡ್ ಕೊಟ್ಟಿರಲ್ವ ಆಗ ಹಸು ಅಲ್ಲಿ ತೊಂದರೆಗಳು ಬರ್ತದೆ. ಈಗ ನೋಡಿ ಸರ್, ನಮ್ಮ ಮನೇಲಿ ಹುಟ್ಟಿ ಬೆಳೆದಂಥ ಕರು ಅಲ್ಲಿ ಈಗ ಅದು ಕರು ಹಾಕಿದಾಗ ಮಾಸೆ ಹಾಕೋ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಮಿಲ್ಕ್ ಫೀವರ್ ಆಗಿರ್ಬೋದು, ಕೆಚ್ಚಲ್ಬಾವು ಆಗಿರ್ಬೋದು, ಈ ಥರ ಸಮಸ್ಯೆಗಳು ಬರೋದಿಲ್ಲ. ಯಾಕಂದರೆ ಮೊದಲು ಕೊಟ್ಟಿರೋಂಥ ಹಸು ಅವ್ರು ಏನು ಹಾಕಿರ್ತಾರೆ ಮೇವೇನು ನೋಡಿ, ನಾವೆಲ್ಲ ಒಳ್ಳೆ ಫೀಡ್ ಯೂಸ್ ಮಾಡ್ತೀವಿ. ಈ ಫೀಡೆಲ್ಲ ಯೂಸ್ ಮಾಡಿದಾಗಿಂದ ನಮ್ಮಲ್ಲಿ ಆ ಥರ ಹಸುಗಳಲ್ಲಿ ಆ ಥರ ಸಮಸ್ಯೆಗಳಿಂದ ಏನು ಬರೋದಿಲ್ಲ ಸರ್. ಸೊ ಆಮೇಲೆ ನೀವು ಸೆಮೆನ್ ಆಗಿರ್ಬೋದು ಬೇರೆ ಎಲ್ಲ ಸೊಲ್ಯೂಷನ್ ಕಂಡುಕೊಂಡ್ರ? ಹೌದು ಸರ್, ಹೌದು. ಈಗ ನೋಡಿ 20 ಅನಿಮಲ್ ತಂದ್ವಿ. ಅದರಲ್ಲಿ ಕರು ಆಗಬೇಕಾದ್ರೆ ಒಂದು ನಮಗೆ 5-6 ಹೆಣ್ಣು ಕರು ಸಿಕ್ತಿತ್ತು. ಎಲ್ಲ ಹಸುನು ಗಂಡು ಕರುನೇ ಆಗ್ತಿತ್ತು. ನಮಗೆ ಗೊತ್ತಿರಲಿಲ್ಲ. ಅದನ್ನು ಸಹ ನಾನು ಯೂಟ್ಯೂಬಲ್ಲಿ ನೋಡಿದಾಗ ABS ಬಳಸಬೇಕು ಅನಿಸು. ಆವಾಗ ಸರ್ಚ್ ಮಾಡಬೇಕಾದ್ರೆ ಚಿನ್ಮಯಿ ಸರ್ ನಂಬರ್ ಸಿಕ್ತು ನಮಗೆ. ಆವಾಗ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರೈತರ ಸಭೆ ಇತ್ತು. ಎಲ್ಲಿ ಹಾಸನದಲ್ಲಿ, ಚನ್ನಪಟ್ಟಣದಲ್ಲಿ ರೈತರ ಸಭೆ ಇತ್ತು. ಆವಾಗ ಆ ಮೀಟಿಂಗ್ಗೆ ಬರೋಕ್ಕೆ ಹೇಳಿದ್ರು. ಅಲ್ಲಿ ನೋಡಿದಾಗ ನಾನು ಈ ಸಮೆನ್ನ ಬಳಸಿದಾಗ ಆಮೇಲೆ ನಮ್ಮ ಫಾರಮಲ್ಲಿ ಹೆಣ್ಣುಕರು ಹುಟ್ಟತ್ತಂತ ನನಗೊಂದು ಇದು ಬಂತು. ಆಮೇಲೆ ತೊಗೊಂಬಂದು ಸಮೆನ್ನು ಹಾಕ್ಸಿದೆ ಹಸುಗಳಿಗೆ. ಹಾಕ್ಸಿದಾಗ ನಾನು ಒಂದು 20-25 ಸಾವಿರ ರೂಪಾಯಿ ಸಮೆನ್ ತರಿಸ್ಕೊಂಡಾಗ ಎಲ್ಲ ಹಾಕಿದೆ. ಅದರಲ್ಲಿ 1-2 ಫೈಲೂರ್ ಆಯಿತು. ಯಾಕಂದರೆ ನಂದು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ನಮಗೆ. ಯಾಕೆಂದರೆ ಯಾವ ಟೈಮ್ಗೆ ನಾವು ಸಮೆನ್ ಕೊಡಬೇಕು ಏನನ್ನೋ ಗೊತ್ತಿರಲಿಲ್ಲ. ಹಾಗೆ ಮತ್ತು ಸಾರವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಒಳ್ಳೆ ಮಿನರಲ್ ಮಿಕ್ಸರ್ ಕೊಟ್ಟು ಒಳ್ಳೆ ಫೀಡ್ ಕೊಟ್ಟು ಯಾವ ಟೈಮಿಂಗಲ್ಲಿ ಸಮೆನ್ ಮಾಡಬೇಕು ಏನಂತ ಅದೆಲ್ಲ ತಿಳ್ಕೊಂಡ್ಮೇಲೆ ಈಗ ನೋಡಿ ಸರ್, ಎಲ್ಲ 40-50 ಹಸು ABS ಸಮೆನ್ನು
ಗಬ್ಬ ಆಗಿದ್ದಾವೆ ಸರ್. ಓಕೆ ಸರ್. ಸೊ ಈಗ ಬಂದು ಎಲ್ಲ ಫುಲ್ ಫಾರ್ಮ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ. ಹೌದು. ಸೊ ಈಗ ಫಸ್ಟ್ ನೀವು ಒಂದು 1ರಿಂದ ಮತ್ತೆ 20ರಿಂದ ಸ್ಟಾರ್ಟ್ ಮಾಡಿದ್ರಲ್ಲ. ಹೌದು ಸರ್. ಸೊ ಅದಾದ್ಮೇಲೆ 100 ಹಸುಗಳಿದೆ ಈಗ. ಹೌದು. ಈ ಶೆಡ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರಿ ಸರ್? ಇಷ್ಟೊಂದು ದೊಡ್ಡದಾಗಿ ಮತ್ತೆ ಪರ್ಫೆಕ್ಟ್ ಪ್ಲಾನ್ ಆಗಿ ಮಾಡ್ಕೊಂಡಿದ್ರಲ್ಲ, ಹೇಗೆ ಮಾಡ್ಕೊಂಡ್ರಿ ಅಂತ? ಸರ್ ನಾವು ಫಸ್ಟು ಕೊಟ್ಟಿಗೆಯಲ್ಲೇ ಮೇಯಿಸ್ತಿದ್ವಿ ಸರ್. ಕೊಟ್ಟಿಗೆಯಲ್ಲಿ ಮೇಯಿಸ್ತಿರ್ಬೇಕಾದ್ರೆ ಡೈಲಿ ನಾವು ಗೊಬ್ಬರ ತೆಗಿಬೇಕಾಗಿತ್ತು, ಮತ್ತೆ ಹಸುನ ತೊಳಿಬೇಕಾಗಿತ್ತು, ಇದೆಲ್ಲ ನೋಡಿದೆ. ಮತ್ತೆ ಅದೇ ನಾನು ಹೇಳಿದೆ ಅಲ್ಲ ಸರ್, ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ನಾನು ಬದಲಾದೆ ಅಂತ ಹೇಳಿದೆ. ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಕೆಲವರೆಲ್ಲ ಲೂಸ್ ಹೌಸಿಂಗ್ ಮಾಡ್ತಿದ್ರು, ಮತ್ತು ಫೆಡಾಕ್ ಸಿಸ್ಟಮ್ ಅಂತ ಮಾಡ್ತಿದ್ರಲ್ಲ, ಅದನ್ನು ನೋಡಿದೆ. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ಮಾಡ್ಬೋದು, ನಾನು ಸುಮಾರು ಕಡೆ 2-3 ಕಡೆ ಹೋಗಿ ನೋಡ್ಕೊಂಡು ಬಂದಿದ್ದಾದಮೇಲೆ ನಾನು ಅದೇ ಥರ ಲೂಸ್ ಹೌಸಿಂಗ್ ಮಾಡಿದೆ. ಈ ಲೂಸ್ ಹೌಸಿಂಗ್ ಮಾಡಿದ್ರಿಂದ ಬೆನಿಫಿಟ್ ಏನಂದ್ರೆ, ಲೂಸ್ ಹೌಸಿಂಗ್ ಅಂದ್ರೆ ಏನು ಸರ್ ಆಕ್ಚುಲಿ? ಸರ್ ಹಸುನ ಬಂದ್ಬಿಟ್ಟು ಸ್ವತಂತ್ರವಾಗಿ ಬಿಟ್ಬಿಟ್ಟಿರ್ತೀವಿ ಸರ್. ನೋಡಿ ಸರ್, ನೀವೇ ನೋಡ್ತಾ ಇದ್ರೆ ಹಸು ತಾನಾಗ್ತಾನೆ ಬರ್ತಿರ್ತದೆ, ಓಡಾಡ್ತಿರುತ್ತೆ, ಅದು ಒಂದೇ ಕಡೆ ಇರೋದಿಲ್ಲ, ಆರಾಮಾಗಿ ಅದು ಹೆಂಗೆ ಬೇಕೋ ಹಂಗಿರುತ್ತೆ ಸರ್. ಅದೇ ನಾವು ಕೊಟ್ಟಿಗೆಯಲ್ಲಿ ಕಟ್ಟಾಕಿ ಮೇಯಿಸಿದ್ರೆ ನಾವು ಡೈಲಿ ಗೊಬ್ಬರ ತೆಗಿಬೇಕು, ಹಸುನ ತೊಳಿಬೇಕು. ಇದು ಮಾಡಿ ನೋಡಿ ಸರ್, ಇದೆಲ್ಲ ತೊಳೆದು 6 ತಿಂಗಳ ಮೇಲಾಗಿದೆ ಸರ್. ಈ ಹಸುಗಳನ್ನ ತೊಳೆದು ಇಷ್ಟು ಕ್ಲೀನ್ ಆಗಿದೆ ಅಲ್ವಾ? ಆದರೂ ಇಷ್ಟು ಕ್ಲೀನ್ ಆಗಿರುತ್ತೆ ಸರ್. ಸರ್ 1 ವರ್ಷ ತೊಳೆದಿದ್ರು ಹಸು ಏನು ಗಲೀಜಾಗಿ ನೋಡಿ ಸರ್. ಇವಾಗ ಅಲ್ಲೆಲ್ಲ ಗೊಬ್ಬರ ಇದೆ, ಗೊಬ್ಬರದ ಮೇಲೆ ಮಲಗಿದೆ ನೋಡಿ ಸರ್ ಅವೆಲ್ಲ. ಹೌದೌದು ನೋಡಿ ಸರ್, ಎಲ್ಲ ಗೊಬ್ಬರದ ಮೇಲೆ ನಿಂತ್ಕೊಂಡಿದೆ, ಮಲಗಿದೆ. 6 ತಿಂಗಳಾದರೂ ನಾವು ಮತ್ತೆ ನೋಡಿ ಸರ್, ಇದು ಮಾಡೋದ್ರಿಂದ ನಮಗೆ ಕೆಲಸ ಕಡಿಮೆ ಆಗುತ್ತೆ ಸರ್. ಹಸು ನೋಡಿ ಸರ್, ಅವಾಗಲೇ ಹೇಳಿದೆ, ಹಸು ತೊಳೆಯಂಗಿಲ್ಲ, ಗೊಬ್ಬರ ತೆಗಿಯಂಗಿಲ್ಲ, ಎನಿ ಟೈಮ್ ಅಲ್ಲೇ ಇದ್ದು ನೋಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಕೈ ತಿಂಡಿ ಏನಂತ ಕೊಡ್ತೀವಿ, ಫೀಡ್ ಕೊಡ್ತೀವಿ, ಮತ್ತೆ ಫೀಡ್ ಹಾಕ್ತೀವಿ. ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀರು 24 hours ನೀರು ಸಿಗೋ ಥರ ಮಾಡ್ತೀವಿ, ಆರಾಮಾಗಿ ಅವು ಇರ್ತವೆ ಸರ್. ಓಕೆ. ಸೊ ಈ ಗೊಬ್ಬರ ಎಲ್ಲ ಹಾಕ್ತಾರ ಸರ್? ಎಷ್ಟು ದಿವಸಕ್ಕೆ ಒಂದ್ಸರಿ ನೀವು ಕ್ಲೀನಿಂಗ್ ಮಾಡ್ತೀರಾ ಇದನ್ನ? ಸರ್ ನಮ್ಮ ಶೆಡ್ಡಲ್ಲಿ ಬಂದ್ಬಿಟ್ಟು ನಾವು ಈ ಮಿಲ್ಕಿಂಗ್ ಅನಿಮಲ್ಸ್ ಇರೋ ಕಡೆ 1 ವಾರಕ್ಕೆ ಒಂದ್ಸರಿ ತೆಗಿತೀವಿ ಸರ್. ಇದನ್ನೆಲ್ಲ ಬಂದ್ಬಿಟ್ಟು ಈ ಫರ್ಸು ಮತ್ತೆ ಕರುಗಳಿರೋ ಕಡೆ ಬಂದ್ಬಿಟ್ಟು 1 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ನೋಡಿ ಸರ್, ಇದೆಲ್ಲ ಕ್ಲೀನ್ ಮಾಡಿ 1 ತಿಂಗಳ ಮೇಲೆ ಆಗಿದೆ. ಆದ್ರೂ ನೋಡಿ ಸರ್, ಒಂದು ಚೂರು ಗಲೀಜಾಗಲ್ಲ, ಹಸುನು ಸಹ ಗಲೀಜಾಗೋದಿಲ್ಲ. ಹಂಗೆ ಡ್ರೈ ಕೂಡ ಆಗ್ತಾ ಇರುತ್ತೆ. ಡ್ರೈ ಆಗುತ್ತೆ, ಗೊಬ್ಬರ ಎಲ್ಲ ಪುಡಿ ತರ ಆಗ್ಬಿಟ್ಟಿರುತ್ತೆ. ಹಸುಗಳಿಗೆ ಒಂಥರ ಹಾಸಿಗೆ ತರ ಅವೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತವೆ ಸರ್. ಸೊ ಈಗ ಬಂದು ಈ ಟೋಟಲ್ ಡೈರಿ ಫಾರ್ಮ್ ನ ಯಾವ ತರ ಡಿವೈಡ್ ಮಾಡ್ಕೊಂಡಿದ್ದೀರಿ ಸರ್? ಆಕ್ಚುಲಿ ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಈ ಡೈರಿ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು 5 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಫಸ್ಟು ಹುಟ್ಟಿದ ಕರುವಿಂದ 3 ತಿಂಗಳ ತನಕ ಸಪ್ರೇಟ್ ಕಾಲ್ ಸೆಕ್ಷನ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿ ಸರ್, ಈ ಕಂಪಾರ್ಟ್ಮೆಂಟ್ ಏನಿದೆ 3 ರಿಂದ 8 ತಿಂಗಳು ಇರುತ್ತೆ ಸರ್. ಈ ಕಂಪಾರ್ಟ್ಮೆಂಟ್ ಅಲ್ಲಿ ಕರುಗಳು, ಈ ಕಂಪಾರ್ಟ್ಮೆಂಟ್ 3 ತಿಂಗಳಿಂದ 8 ತಿಂಗಳವರೆಗೂ ಇರುತ್ತೆ. ಮತ್ತೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು 9 ತಿಂಗಳಿಂದ ಕನ್ಸೀವ್ ಆಗಿ 3 months ಆಗೋವರೆಗೂ ಈ ಫರ್ಸು ಅವೆಲ್ಲ ಅಂತೀವಲ್ಲ, ಈ ಫರ್ಸ್ ಅವೆಲ್ಲ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಸರ್. ಓಕೆ ಸರ್. ಈಗ ಇವು ಬಂದು ಎಷ್ಟು ಏಜ್ ಸರ್? ಇವು ಸರ್ ಇದೆಲ್ಲ ಬಂದ್ಬಿಟ್ಟು 3 ತಿಂಗಳಿಂದ 8 ತಿಂಗಳು ಸರ್. 3 ತಿಂಗಳಿಂದ 8 ತಿಂಗಳು ಕರು ಅಷ್ಟೇ ಸರ್. ಅಷ್ಟು ಕ್ವಾಲಿಟಿ ಆಗಿ ಚೆನ್ನಾಗಿದಾವಲ್ಲ? ಹೌದು ಸರ್. ಓಕೆ. ಸೊ ಈಗ ಏಜ್ ವೈಸ್ ಡಿವೈಡ್ ಮಾಡ್ಕೊಂಡಿದ್ರಲ್ಲ ಸರ್? ಹೌದು ಸರ್. ಸೊ ಏಜ್ ವೈಸ್ ಯಾವ ರೀತಿ ಫುಡ್ ಕೊಡ್ತೀರಾ ಸರ್? ಈಗ ನಾವು ಬಂದು ಈ 3 ರಿಂದ 8 ತಿಂಗಳ ಕರುಗಳಿಗೆ ಕಾರ್ಗಿಲ್ ಕಂಪನಿದು ಕಾಲ್ಪ್ ಗ್ರೋವರ್ ಫೀಡ್ ಕೊಡ್ತೀವಿ ಸರ್. ಓಕೆ ಸರ್. 3 ರಿಂದ 8 ತಿಂಗಳವರೆಗೂ ಕಾಲ್ಪ್ ಗ್ರೋವರ್ ಫೀಡ್ ಕೊಡ್ತೀವಿ. ಒಂದು ಟೈಮ್ಗೆ 1 kg ಪ್ರಮಾಣದಲ್ಲಿ ಕೊಡ್ತೀವಿ ಸರ್. ಒಂದು ದಿನಕ್ಕೆ 2 kg ಕೊಡ್ತೀವಿ ಅಷ್ಟೇ ಸರ್ ಇದಕ್ಕೆಲ್ಲ. ಓಕೆ ಸರ್, ನಾವು ಮೊದಲು ಇಂಡಿ ಬೂಸ್ ಎಲ್ಲ ಕೊಡ್ತಿದ್ವಿ, ಇಷ್ಟೊಂದು ಬೆಳವಣಿಗೆ ಬರ್ತಿರ್ಲಿಲ್ಲ. ಈ ಫೀಡ್ಗೆ ಕನ್ವರ್ಟ್ ಆದಮೇಲೆ ಬಾಡಿ ಗ್ರೋತ್ ಚೆನ್ನಾಗಿದೆ, ಹೈಟ್ ಮಸಲ್ಸ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತೆ ಸೈಲೇಜ್ ಕೊಡ್ತೀವಿ. ಸೊ ಟೋಟಲ್ ದಿನದ ಫುಡ್ ಇದು ಹೆಂಗಿರುತ್ತೆ ಸರ್? ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಇದೆ ಸರ್? ನಾವು ಬೆಳಗ್ಗೆಯಿಂದ ಸಾಯಂಕಾಲ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಫೀಡ್ ಕೊಡ್ತೀವಿ, ನಂತರ ಮೇವು ಕೊಡ್ತೀವಿ. ಅಂದ್ರೆ ಈಗ ಜೋಳದ ಸಪ್ಪೆ ಆಗಿರ್ಬೋದು, ಇಲ್ಲ ಸೈಲೇಜ್ ಆಗಿರ್ಬೋದು. ಮತ್ತೆ ಬೆಳಗ್ಗೆ ಬಿಟ್ರೆ ಮತ್ತೆ ಸಂಜೆ ಸರ್, ಸಂಜೆ 7 ಗಂಟೆಗೆ ಸೈಲೇಜ್ ಆಗಿರ್ಬೋದು, ಇಲ್ಲ ಜೋಳದ ಸಪ್ಪೆ ಆಗಿರ್ಬೋದು, ಮತ್ತೆ ಫೀಡ್ ಕೊಡ್ತೀವಿ ಸರ್. ಒಂದು ದಿನಕ್ಕೆ 2 ಟೈಮ್ ಸರ್ ನಾವು ಫುಡ್ ಕೊಡೋದು. ಮತ್ತೆ ಮಧ್ಯದಲ್ಲಿ 24 hours ನೀರು ಸಿಗುತ್ತೆ ಸರ್. ಅವಿಗೆ ನೀರು ಕುಡ್ಕೊಂಡು ಆರಾಮಾಗಿ ತಿನ್ಕೊಂಡಿರುತ್ತೆ ಸರ್. ಸೊ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರುವಂತ ಹಸುಗಳಿಗೆ ಯಾವ ರೀತಿ ಫೀಡ್ ಕೊಡ್ತೀರಾ ಹಾಗಾದ್ರೆ ಸರ್? ಸರ್, ಇದಕ್ಕೆ ಪ್ರೆಗ್ನೆಂಟ್ ಆಗಿರೋಂಥ ಅನಿಮಲ್ಗೆ ಬೆಳಗ್ಗೆ 2 kg, ಸಂಜೆ 2 kg ಡ್ರೈ ಫೀಡ್ ಕೊಡ್ತೀವಿ. ಓಕೆ. ಮತ್ತೆ ಬಂದ್ಬಿಟ್ಟು ಸೈಲೇಜ್ ಕೊಡ್ತೀವಿ, ಮತ್ತೆ ಬಂದ್ಬಿಟ್ಟು ಗ್ರೀನ್ ಫಾಡರ್ ಕೊಡ್ತೀವಿ. ಪರ್ ಡೇ ಅದಕ್ಕೆ ಬಂದ್ಬಿಟ್ಟು 3% ಡ್ರೈ ಫಾಡರ್ ಅನ್ನೋದು ಕೊಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಬೆಳಗ್ಗೆ 15 kg, ಸಾಯಂಕಾಲ 15 kg ಸೈಲೇಜ್ ಕೊಡ್ತೀವಿ, ಮತ್ತೆ 15 kg ಹಸಿ ಮೇವು ಕೊಡ್ತೀವಿ, ಅಂದರೆ ಜೋಳದ ಸಪ್ಪೆ ಕೊಡ್ತೀವಿ. ಅದ್ರ ಜೊತೆಗೆ ಒಣಮೇವು 5 kg ಕೊಡ್ತೀವಿ. ಸೊ ಈಗ 100 ಹಸುಗಳಿದೆಯಲ್ಲ, ಇದನ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ಜನ ಸಾಕು ಸರ್ ಆಕ್ಚುಲಿ ನಿಮಗೆ? ಸರ್, ಇಲ್ಲಿ 100 ಹಸುಗಳಿಗೆ 3 ಜನ ಮೇಂಟೈನ್ ಮಾಡ್ತಿದ್ದಾರೆ. 3 ಜನ ಸಾಕು? 3 ಜನ ಸಾಕು ಸರ್. ಸರ್, ಇಲ್ಲಿ ಬೇರೆ ಏನು ಕೆಲಸ ಇಲ್ಲ ಸರ್. ಜಸ್ಟ್ ಬೆಳಗ್ಗೆ ಸಾಯಂಕಾಲ ಫೀಡ್ ಹಾಕ್ತೀವಿ, ಮೇವು ಹಾಕ್ತೀವಿ, ಹಾಲು ಕರಿತೀವಿ. ಇಷ್ಟುದಕ್ಕೆ 3 ರಿಂದ 4 ಜನ ಅಷ್ಟೇ ಕೆಲಸ ಮಾಡ್ತಾರೆ ಸರ್. ಮೇವು ಹಾಕ್ಬೇಕಾದ್ರೆ ಮಾತ್ರ ಎಕ್ಸ್ಟ್ರಾ ಒಬ್ರು ಹೆಲ್ಪ್ ತಗೊತಾರೆ. ರಿಮೈನಿಂಗ್ ಬೆಳಗ್ಗೆ ಸಾಯಂಕಾಲ 3 ಜನನೇ ಕೆಲಸ ಮಾಡ್ತಾರೆ ಸರ್. ನೋಡಿ ಸರ್, ಮೊದಲು ಹಳೆ ಶೆಡ್ಡಲ್ಲಿ ಕೊಟ್ಟಿಗೆಯಲ್ಲಿ ಇರಬೇಕಾದ್ರೆ ಇಷ್ಟು ದನಗಳ ಹತ್ರ 80 ದನಗಳ ಹತ್ರ ನಾವು ಕೆಲಸ ಮಾಡಬೇಕಾದ್ರೆ 8 ರಿಂದ 10 ಜನ ಕೆಲಸ ಮಾಡ್ತಿದ್ರು ಸರ್. ಈ ಫೆಡಾಕ್ ಸಿಸ್ಟಮ್ ಮಾಡ್ಕೊಂಡ್ಮೇಲೆ ಈಗ 3 ರಿಂದ 4 ಜನ ಅಷ್ಟೇ ಸರ್ ಕೆಲಸ ಮಾಡ್ತೀವಿ. ಡೈರಿ ಫಾರ್ಮ್ ಅಂತ 3 ರಿಂದ 4 ಜನ ಅಷ್ಟೇ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಲೇಬರ್ ಕಡಿಮೆ ಆಗುತ್ತೆ ಈ ಸಿಸ್ಟಮ್ ಮಾಡಿರೋದ್ರಿಂದ. ಈ ಸಿಸ್ಟಮ್ ಮಾಡಿದ್ರೆ ಅದೇ ಸರ್, ಏನಂದ್ರೆ ಹಸು ತೊಳೆಯಂಗಿರಲ್ಲ, ಗೊಬ್ಬರ ತೆಗಿಯಂಗಿರೋದಿಲ್ಲ,
ಬೇರೆ ಏನು ಕೆಲಸ ಇರೋದು. ಹಾಗಾಗಿ ಬರೀ ಮೇವು ಹಾಕೋದು ಫೀಡ್ ಹಾಕೋದು ಅಷ್ಟೇ, ಎರಡೇ ಕೆಲಸ ಇರುತ್ತೆ ನೋಡಿ ಸರ್. ಈಗ ಬಂದು ನೋಡಿ, ಈಗ ಅವಾಗಲೇ ಫೀಡ್ ಕೊಟ್ವಿ, ಎಲ್ಲ ಬಂದು ನೋಡಿ ಇಲ್ಲಿ ಆರಾಮಾಗಿ ಗೊಬ್ಬರದ ಮೇಲೆ ಮಲ್ಕೊಂಡು ಆರಾಮಾಗಿರುತ್ತೆ ನೋಡಿ ಸರ್. ಇವನ್ ಸಾಯಂಕಾಲ ಆದ್ರೆ ಈ ಕಡೆ ಬಂದು ಹೌದು ಸರ್, ನೈಟ್ ಎಲ್ಲ ಇದೇ ಗೊಬ್ಬರದ ಮೇಲೆ ಮಲಗ್ತಾವೆ ಸರ್. ಬಂದು ನಾವು ಸ್ಮೂತ್ ಆಗಿರುತ್ತೆ ಅಂತ. ಸ್ಮೂತ್ ಆಗಿ ನೋಡಿ ಸರ್, ಇದು ಸ್ಪಾಂಜ್ ತರ ಆಗ್ಬಿಡುತ್ತೆ ನೋಡಿ ಸರ್. ಗೊಬ್ಬರ ಎಲ್ಲ ಈ ತರ ಸ್ಪಾಂಜ್ ಆಗಿ ಇದಾಗ್ಬಿಡುತ್ತೆ ನೋಡಿ ಸರ್, ಫುಲ್ ಪೌಡರ್ ಆಗ್ಬಿಡುತ್ತೆ. ಹೌದು ಹೌದು ಸರ್. ಅಂದ್ರೆ ನೀವು ಕ್ಲೀನ್ ಮಾಡಕ್ಕೆ ಈ ಕಡೆ ಗುಡ್ಡೆ ಹೌದು, ಗುಡ್ಡೆ ಆಗ್ತೀವಿ ಸರ್. ಟ್ರಾಕ್ಟರ್ ಬ್ಲೇಡ್ ಅಲ್ಲಿ ತಗೊಂಬಂದು ಡೈಲಿ ಟ್ರಾಕ್ಟರ್ ಬ್ಲೇಡ್ ಅಲ್ಲಿ ತಗೊಂಬಂದು ಇಲ್ಲಿ ಆಗ್ಬಿಡುತ್ತೆ. ತಿಂಗಳಿಗೆ ಒಂದ್ಸರಿ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀವಿ, ಮಿಲ್ಕಿಂಗ್ ಕಂಪಾರ್ಟ್ಮೆಂಟ್ ಅಲ್ಲಿ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ತೀವಿ ಸರ್. ಈಗ ನೋಡಿ ನಾವು ಈ ಕಡೆ ಬಿಟ್ಟು 6 ರಿಂದ 8 ತಿಂಗಳಾಯ್ತು ಸರ್ ಈ ಲೂಸ್ ಹೌಸಿಂಗಲ್ಲಿ ಬಿಟ್ಟು. ಮೊದಲು ಶೆಡ್ಡಲ್ಲಿ ಇರಬೇಕಾದ್ರೆ ಗೊರ್ಚೆ ಪ್ರಾಬ್ಲಮ್ ಬರ್ತಿತ್ತು, ಮತ್ತೆ ಬಂದ್ಬಿಟ್ಟು ಕೆಚ್ಚಲು ಬಾವು ಜಾಸ್ತಿ ಆಗ್ತಿತ್ತು ಸರ್. ನೋಡಿ ಈ ಲೂಸ್ ಹೌಸಿಂಗ್ ಬಿಟ್ಟ ಮೇಲೆ ನಮಗೆ ಕೆಚ್ಚಲು ಬಾವು ಅನ್ನೋದೇ ಸಮಸ್ಯೆ. ಈಗ ನೋಡಿ ಸರ್, ಮೊದಲು ಶೆಡ್ಡಲ್ಲಿ ಇರಬೇಕಾದ್ರೆ ದಿನಕ್ಕೆ 4 ರಿಂದ 5 ಹಸು ಕೆಚ್ಚಲು ಬಾವು ಆಗ್ತಿತ್ತು. ಈ ಲೂಸ್ ಹೌಸಿಂಗಲ್ಲಿ ಬಿಟ್ಟ ಮೇಲೆ ತಿಂಗಳಿಗೆಲ್ಲ 1 ಹಸು ಕಾಣಿಸ್ಕೊಳ್ಳೋದಿಲ್ಲ ಸರ್ ಕೆಚ್ಚಲು ಬಾವು. ಸೊ ಈ ತರ ಲೂಸ್ ಬಿಟ್ಟಿರೋದ್ರಿಂದ ಒಂದಕ್ಕೊಂದು ಜಗಳ ಮಾಡೋದು ಈ ತರ ಇಲ್ಲ ಸರ್, ದಯವಿಟ್ಟು ಆ ಥರ ಯಾವುದೇ ಸಮಸ್ಯೆ ಇರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಬಿಡಬೇಕಾದ್ರೆ 1-2 ದಿನ ಆಗತ್ತೆ ಸರ್, ಮತ್ತೆ 1 ವಾರ 15 ದಿವಸ ಆದ್ಮೇಲೆ ಎಲ್ಲ ಫ್ರೆಂಡ್ ಆಗ್ಬಿಟ್ಟು ನೋಡಿ ಸರ್, ಎಲ್ಲ ಅಲ್ವಾ ಒಂದ್ರ ಪಕ್ಕದಲ್ಲಿ ಆರಾಮಾಗಿರುತ್ತೆ ನೋಡಿ. ಕಂಫರ್ಟ್ ನೋಡಿ, ಎಲ್ಲ ಶೆಡ್ಡಲ್ಲೂ ನೋಡಿ, ಎಲ್ಲ ನೋಡಿ ಆರಾಮಾಗಿರ್ತಾರೆ ನೋಡಿ. ಕೆಲವರು ತುಂಬಾ ಜನ ಈ ತರ ಕ್ವಶನ್ ಕೇಳ್ತಾರೆ ಸರ್, ಈ ತರ ಬಿಟ್ಬಿಟ್ಟು ಗುದ್ದಾಡ್ತವೆ ನಮ್ಮ ಹಸು ಎಲ್ಲ ತಪ್ಸ್ಕೊಂಡ್ಬಿಡ್ರಿ. ನೋಡಿ ಸರ್, ಇಲ್ಲ ಎಷ್ಟು ಹಸು ಇದೆ ನೋಡಿ, ಯಾವುದು ಒಂದೇ ಒಂದು ನಾವು ಅವಾಗ್ಲಿಂದ ಒಂದೇ ಒಂದು ಗುದ್ದು ಆತರ ಹೌದಿಲ್ಲ. ಸೊ ಈಗ ಬಂದು ಸರ್ ಇಲ್ಲಿ ಪ್ರೆಗ್ನೆಂಟ್ ಆಗಿರೋ ಒಂದು ಹಸುಗಳು ಎಷ್ಟಿದಾವೆ ಸರ್ ಜನರಲ್ ಆಗಿ? ಸರ್ ಈಗ ಪ್ರೆಗ್ನೆಂಟ್ ಆಗಿರುವಂತ ಹಸುಗಳು ಬಂದ್ಬಿಟ್ಟು ಎಲ್ಲ ಈಗ ನಮ್ದು ನೋಡಿ ಸರ್, ಅದು ಹಾಲು ಗಬ್ಬ ಅಂತಿರಲ್ಲ, ಹಾಲು ಫಲ ಅಂತಿರಲ್ಲ, ಆ ಕಂಪಾರ್ಟ್ಮೆಂಟ್ ಅಲ್ಲೆಲ್ಲ ಹಾಲು ಫಲ ಇದೆ. ಇದ್ರಲ್ಲೆಲ್ಲ ಬರೀ ಡ್ರೈ ಅನಿಮಲ್ಸ್ ಇದೆ ಸರ್. ಇದ್ರಲ್ಲಿ ಇರೋದೆಲ್ಲ ಗಬ್ಬ ಆಗಿರುವಂತ ಹಸುಗಳೇ ಇರೋ ಸರ್ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಫುಲ್ಲು. ನೋಡಿ ಅಲ್ಲಿರೋದೆಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಸೇರಿ 40 ರಿಂದ 50 ಹಸು ಬಂದ್ಬಿಟ್ಟು ಗಬ್ಬ ಆಗಿದಾವೆ ಸರ್. ಸೊ ಈಗ ಬಂದು ನಿಮ್ಮ ಹತ್ರ 100 ಹಸು ಇದೆಯಲ್ಲ ಸರ್? ಹೌದು ಸರ್. ಇವೆಲ್ಲ ಯಾವ ಬ್ರೀಡ್ ಸರ್ ಮೇಜರ್ ಆಗಿ? ಸರ್ ಇದು ಮೇಜರ್ ಆಗಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ಎಲ್ಲ ಬಂದ್ಬಿಟ್ಟು ಮಾಮೂಲಿ ಲೋಕಲ್ ಬ್ರೀಡ್ ಇದು ಮಾಡಿದ್ವಿ ಸರ್. ಒಂದೇ ತರ. ಹೌದು ಸರ್, ನಾವು 20 ಹಸು ತರಬೇಕಾದ್ರೆ ಎಲ್ಲ ಲೋಕಲ್ ಅಲ್ಲೇ ಪರ್ಚೇಸ್ ಮಾಡಿ, ನಾವು ದೂರದಿಂದ ಎಲ್ಲೂ ತಂದಿಲ್ಲ ಸರ್. ಕೆಲವರು ಹೇಳ್ತಾರೆ ವಿಡಿಯೋದಲ್ಲಿ ಹೇಳ್ತಾರೆ ಅಲ್ಲಿ ಪಂಜಾಬ್ ಅಲ್ಲಿ ಅಷ್ಟಿದೆ, ಶಾರದಾ ಡೈರಿ ಇಷ್ಟಿದೆ, ಈ ತರ ಎಲ್ಲ ಹೇಳ್ತಾರೆ. ಬಟ್ ಎಲ್ಲ ನಾವು ಲೋಕಲ್ ಅಲ್ಲಿ 20 ಅನಿಮಲ್ ಪರ್ಚೇಸ್ ಮಾಡಿದ್ವಿ. ಆ 20 ಅನಿಮಲ್ ಅಲ್ಲೇ ಕರು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಫಾರ್ಮ್ ಮಾಡಿದ್ವಿ ಸರ್. ಈಗ ಇಷ್ಟು ದೊಡ್ಡ ಫಾರ್ಮ್ ಅನಿಮಲ್ 20 ಹಸುಗೆ ನೀವು ಸೆಮೆನ್ ಕೊಟ್ಟು ಡೆವಲಪ್ ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್. ಸೊ ಇದನ್ನ ಈ ಬ್ರೀಡ್ ನ ಇರೋ ಬ್ರೀಡ್ ನ ಯಾವೆಲ್ಲ ಬ್ರೀಡ್ ಅನ್ಬೋದು ಸರ್? ಇವೆಲ್ಲ ಯಾವೆಲ್ಲ ಇದೆ ಸರ್? ಇವೆಲ್ಲ ಹೇಳ್ಬೇಕಂದ್ರೆ ನಾರ್ಮಲ್ HF ಸರ್. ನಾರ್ಮಲ್ ಲೋಕಲ್ ತಳಿನೇ ನಾರ್ಮಲ್ HF ಸರ್. ಇಲ್ಲಿರೋದೆಲ್ಲ ನಾರ್ಮಲ್ HF. ಈಗ ಅದೇ ರೀತಿಯಾಗಿ ನಾವೇನ್ ಮಾಡಿದ್ವಿ, ಈಗ ತಳಿನ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಈಗೆಲ್ಲ ನಾನು ABS ನ ಸಮೆನ್ ಕೊಟ್ಟು ಎಲ್ಲ 50 ಹಸುನು ABS ಸಮೆನ್ ಸೆಕ್ಸ್ಡ್ ಸಮೆನ್ ಯೂಸ್ ಮಾಡಿದ್ದೀನಿ ಸರ್. ಒಂದು ಮಾಡೆಲ್ ಡೈರಿ ಫಾರ್ಮ್ ಮಾಡ್ಬೇಕನ್ನೋ ಕಾರಣಕ್ಕೆ ಈ ಶೆಡ್ ನ ನಿರ್ಮಾಣ ಮಾಡಿದೆ. ಮತ್ತೆ ಎಲ್ಲ ಹಸುಗೂ ABS ಸಮೆನ್ ಕೊಟ್ಟಿದ್ದೀನಿ ಸರ್. ABS ಅಲ್ಲಿ ಎಷ್ಟು ತಳಿ ಇದೆ ಅದು ಎಲ್ಲ ಸಮೆನ್ ನಮ್ಗೆ ಏನು ಯಾವ್ದು ಅವೈಲಬಿಲಿಟಿ ಸಿಕ್ಕಿದೆ ಎಲ್ಲ ಸಮೆನ್ನ ಕೊಟ್ಟಿದ್ದೀನಿ ಸರ್. ಅವು ಬಂದು ಯಾವ್ಯಾವ ಬ್ರೀಡ್ ನ ಉತ್ಪತ್ತಿ ಮಾಡುತ್ತೆ ಸರ್ ನೆಕ್ಸ್ಟ್? ಸರ್ ಈಗ ನಮ್ಮಲ್ಲಿ ಬಂದ್ಬಿಟ್ಟು ಈಗ ABS ಅಲ್ಲಿ ಬಂದ್ಬಿಟ್ಟು ಬ್ರೂಟ್ ಆಗಿರ್ಬೋದು, ಅರ್ಮಾಡ ಆಗಿರ್ಬೋದು, ವೈಪರ್ ಆಗಿರ್ಬೋದು, ಸ್ಪೈಕ್ ಆಗಿರ್ಬೋದು, ಮ್ಯಾಜಿಕ್, ರೋಡಿಯೋ, ಸ್ನೋಮ್ಯಾನು, ನಮ್ಗೆ ಯಾವ ಒಂದು ಬ್ರೀಡ್ ಸಿಕ್ತು ಸಮೆನ್ ಎಲ್ಲ ಸಮೆನ್ನ ಕೊಟ್ಟಿದ್ದೀನಿ ಸರ್ ಇಲ್ಲಿ. ಸೊ ಈ ಬ್ರೀಡ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಅಲ್ವಾ ಬೇರೆ ದೇಶದ ಹೇಗೆ ಸರ್? ಇದು ಅಮೆರಿಕನ್ ಬ್ರೀಡ್ ಸರ್ವಿಸಸ್ ಅಂತ ಸರ್. USA ಗೊತ್ತಿಲ್ಲ ಸರ್ ನಿಮಗೆ, ಗೊತ್ತು ABS ಬಂದ್ಬಿಟ್ಟು ಅಮೆರಿಕನ್ ಬ್ರೀಡ್ ಸರ್ವಿಸಸ್. ಬಟ್ ನಮಗೆ ಈ ಕರ್ನಾಟಕದಲ್ಲಿ ಇರಲಿ ಮಹಾರಾಷ್ಟ್ರದಿಂದ ಸಿಕ್ತು ನಮಗೆ ಸರ್. ಈ ಹಸುಗಳಿಗೆ ಬಂದ್ಬಿಟ್ಟು ABS ನ ಸ್ಪೈಕ್ ಆಗಿರ್ಬೋದು, ಬ್ರೂಟ್ ಆಗಿರ್ಬೋದು, ಅರ್ಮಾಡ್ ಆಗಿರ್ಬೋದು, ಪೈಪರು, ರೋಡಿಯೋ, ಸ್ನೋಮ್ಯಾನು, ಸ್ಟನ್ನರು, ಇಂಥ ಎಲ್ಲ ಬುಲ್ಸ್ನ ಸಮೆನ್ನ ಯೂಸ್ ಮಾಡಿದೀವಿ ಸರ್. ಸೊ ಈಗ ಬರುವಂತ ಮರಿಗಳು ಬಂದ್ಬಿಟ್ಟು ಇವೆಲ್ಲ ಬರುತ್ತೆ? ಹೌದು ಸರ್. ಈಗ ಬರುವಂತ ಮರಿಗಳೆಲ್ಲ ಸೇರಿ ಎಲ್ಲ ABS ಬರುತ್ತೆ. ಆಲ್ರೆಡಿ ನಮ್ಮಲ್ಲಿ ಬಂದ್ಬಿಟ್ಟು 10 ಕರು ಕೂಡ ABS ನ ಹೆಣ್ಣು ಕರು ಬಂದಿದೆ ಸರ್. ನಾವು ಸಮೆನ್ನ ಯೂಸ್ ಮಾಡಿ ಎಲ್ಲ 10 ಕರು ಹೆಣ್ಣು ಕರು ಬಂದಿದೆ ಸರ್. ಸೊ ಈ ABS ಸೆಮೆನ್ನ ಯೂಸ್ ಮಾಡೋ ಉದ್ದೇಶ ಏನು, ಮತ್ತೆ ಆ ಕರುಗಳಿಂದ ಏನು ಉಪಯೋಗ ಆಗುತ್ತೆ ಸರ್ ಫ್ಯೂಚರ್ಗೆ? ನನಗೆ 4 ವರ್ಷ ಆಯ್ತು ಈ ಡೈರಿ ಫಾರ್ಮ್ನ ಶುರು ಮಾಡಿ. ಸ್ಟಾರ್ಟಿಂಗಿಂದ ನಾನು ಲೋಕಲಲ್ಲೇ ನಮ್ಮ HF ನ ತಳಿ ಸಮೆನ್ನ ಯೂಸ್ ಮಾಡ್ತಿದ್ದೆ. ಮಾಡಬೇಕಾದ್ರೆ ಹಸುನ 10 ಲೀಟರ್ ಹಾಲು ಕೊಡ್ತಿತ್ತು, ಅದಕ್ಕೆ ಕೊಟ್ಟುವಂಥ ಕರುನು ಸೇಮ್ 10 ಲೀಟರ್ ಹಾಲು ಕೊಡುತ್ತೆ ಸರ್. ಅದೇ ABS ನ ಸಮೆನ್ ಬಳಸೋದ್ರಿಂದ ಈಗ ನೋಡಿ, ಈಗ ಏನು ಹಸು ಒಂದು 10 ಲೀಟರ್ ಹಾಲು ಬರುತ್ತೆ, ಪರ್ ಡೇ 20 ಲೀಟರ್ಸ್ ಹಾಲು ಬರುತ್ತಂದ್ರೆ ಹುಟ್ಟುವಂಥ ಕರು ABS ನ ತಳಿಯ ಕರು ಹುಟ್ಟಿದ್ರೆ 25 ರಿಂದ 30 ಲೀಟರ್ ಹಾಲು ಬರುತ್ತೆ ಸರ್. ಹಂಗೆ ನೋಡಿ ಸರ್, ಈಗ ನಮ್ಮ ಲೋಕಲಲ್ಲಿ ಇರೋಂಥ ಹಸುಗಳು ಸೇಮ್ ಹಸುನು 20 ಲೀಟರ್ ಹಾಲು ಬರುತ್ತೆ, ಅದಕ್ಕೆ ಹುಟ್ಟುವಂಥ ಮರಿನೂ 15 ರಿಂದ 20 ಲೀಟರ್ ಹಾಲು ಬರುತ್ತೆ ಸರ್. ಅದೇ ABS ನ ತಳಿ ಸಮೆನ್ ಯೂಸ್ ಮಾಡಿದ್ರೆ, ಈಗ ಒಂದು ಎಕ್ಸಾಂಪಲ್ ಈ ಹಸು ಒಂದು 20 ಲೀಟರ್ ಹಾಲು ಬರುತ್ತಂದ್ರೆ ಅದರಲ್ಲಿ ABS ಕರು ಹುಟ್ಟಿದ್ರೆ ಅದು ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ 25 ರಿಂದ 30 ಲೀಟರ್ ಹಾಲು ಕೊಡುತ್ತೆ ಸರ್. ನಾವು ಆ ಒಂದು ಉದ್ದೇಶದಿಂದನೇ ನಾವು ABS ನ ಸಮೆನ್ನ ಬಳಸಿ ಫಾರ್ಮ್ನ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಸರ್. ಅದರಿಂದ ಸ್ವಲ್ಪ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಹೌದು ಸರ್. ಮತ್ತೆ ಅದೇ ರೀತಿಯಾಗಿ ಮುಂದೆ ಏನಾದರೂ ಫ್ಯೂಚರಲ್ಲಿ ನಾವು ಈಫರ್ಸ್ ಸೇಲ್ ಮಾಡ್ತೀವಿ ಅಂದರೆ, ಈಗ ಲೋಕಲ್ ಬ್ರೀಡ್ ಆದರೆ 60-70 ಸಾವಿರ ಹೋಗುತ್ತೆ ಸರ್ ಒಂದು ಈಫರ್ ಸೇಲ್ ಮಾಡಿದ್ರೆ. ಅದೇ ABS ನ ಈಫರ್ನ ಸೇಲ್ ಮಾಡ್ತೀವಿ ಅಂದರೆ 1.5 ಇಂದ 2 ಲಕ್ಷಕ್ಕೆ ಸೇಲ್ ಮಾಡ್ಬೋದು ಸರ್. ಓಕೆ ಸರ್. ಸೊ ಈ ರೀತಿ ಕೂಡ ನಾವು ಸೆಮೆನ್ ಕೊಟ್ಟೋದ್ರಿಂದ ಆ ರೀತಿ ಕೂಡ ಬಿಸ್ನೆಸ್ ಡೆವಲಪ್ ಆಗುತ್ತೆ ಸರ್. ಮತ್ತೆ ಇಲ್ಲಿ ನೋಡ್ತಾ ಇದೀವಿ ಸರ್, ಎಲ್ಲ ಹಸುಗಳು ಇಷ್ಟು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇದೆಯಲ್ಲ, ಕಾರಣ ಏನು ಆಕ್ಚುಲಿ? ನಾನು ಡೈರಿ ಫಾರ್ಮ್ ಶುರು ಮಾಡಬೇಕಾದ್ರೆ ಮೊದಲು ಇಂಡಿ ಬೂಸ ಕೊಡ್ತಿದ್ದೆ, ಎಲ್ಲರೂ ಕೊಡೋ ತರ ನಾನು ಕೊಡ್ತಿದ್ದೆ. ಬಟ್ ನನಗೇನು ಅವಾಗ ಗೊತ್ತಿರಲಿಲ್ಲ.
ಅವಾಗ ಕೊಡಬೇಕಾದ್ರೆ ನನಗೆ ಏನು ಬರೋಂಥ ಇನ್ಕಮ್ಮು ಇಂಡಿ ಬೂಸಾಗೆ ಸರೋಗ್ತಿತ್ತು. ಬಟ್ ಇದೇ ಈ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಏನಾಯ್ತು ಅಂದರೆ ಎಲ್ಲ ಬೇರೆಯವ್ರ ಫೀಡು ಮತ್ತು ಈ ಮಿಲ್ಕಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ದೆ ಸರ್, ನೋಡೋದಕ್ಕೆ ಹೋಗ್ತಿದ್ದೆ. ನಮ್ಮಲ್ಲಿ ಆ ಥರ ಹಸು ಇರಲಿಲ್ಲ. ನೋಡೋದಕ್ಕೆ ಹೋಗ್ಬೇಕಾದ್ರೆ ಇವ್ರು ಏನು ಫೀಡ್ ಕೊಡ್ತಾರೆ, ಈ ಸ್ಟಾಲ್ ಬರುತ್ತಲ್ಲ 50 ಲೀಟ್ರು 60 ಲೀಟ್ರ್ ಪರ್ ಡೇ ಬರುತ್ತಂದರೆ ಇವ್ರೇನು ಫೀಡ್ ಕೊಡ್ತಾರೆ ಅಂತ ಚೆಕ್ ಮಾಡಿದಾಗ ಅವಾಗ ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಿದ್ರು. ಆವಾಗ ನಾನು ನೋಡಿ ನಮ್ಮ ಡೈರಿ ಫಾರ್ಮ್ಗೆ ಏನಾದರೂ ಮಾಡಿ ಕಾರ್ಗಿಲ್ ಫೀಡ್ ತರಿಸ್ಬೇಕಂತ ಹೇಳ್ಬಿಟ್ಟು ನಾನು ಕಾರ್ಗಿಲ್ ಫೀಡ್ ತಂದು ಕಾರ್ಗಿಲ್ ಫೀಡಲ್ಲಿ ಯೂಸ್ ಮಾಡಿದಾಗಿಂದ ನೋಡಿ ನಮ್ಮ ಹಸುಗಳು ನೋಡಿ ಬಾಡಿ ಗ್ರೋತ್ ನೋಡಿ ಸರ್ ಯಾವ ಥರ ಇದೆ, ಮತ್ತು ಮಿಲ್ಕು ಜಾಸ್ತಿ ಆಗಿದೆ. ಅಂದರೆ ಕಾರ್ಗಿಲ್ ಫೀಡು ಸಖತ್ತಾಗಿದೆ ಅಂತ. ಒಳ್ಳೆ ರಿಸಲ್ಟ್ ಇದೆ ಸರ್. ನಮ್ಮ ಡೈರಿ ಫಾರ್ಮಲ್ಲಿ 1.5 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಸರ್ ಕಾರ್ಗಿಲ್ ಫೀಡ್. ಈಗ ನಿಮ್ಮಲ್ಲಿ ಇರೋ ಹಸುಗಳಲ್ಲಿ ಸರ್ ಹೆಚ್ಚು ಹಾಲು ಕೊಡೋದಂದ್ರೆ ಯಾವ ಸರ್? ನಮ್ಮಲ್ಲಿ ಈಗ ಪ್ರೆಸೆಂಟ್ ಲೋಕಲ್ ಬ್ರೀಡೇ ಸರ್ ಇರೋದು. ಇದೆಲ್ಲ ದೊಡ್ಡ ಹಸು ಎಲ್ಲ ಬಂದ್ಬಿಟ್ಟು ಲೋಕಲ್ ಬ್ರೀಡ್ ಇರೋದು. ಈ ಹಸು ಎಲ್ಲ ಬಂದ್ಬಿಟ್ಟು ಪರ್ ಡೇ 25ರಿಂದ 30 ಲೀಟರ್ ಇದೆ ಸರ್, ಜಾಸ್ತಿ ಹೆಚ್ಚು ಹಾಲು ಕೊಡೋದಂದ್ರೆ. ಈಗ ಹುಟ್ಟುವಂಥ ಕರುಗಳೆಲ್ಲ ABS ಆಗಿರೋದ್ರಿಂದ ಮುಂದೆ ಫ್ಯೂಚರಲ್ಲಿ ಅವೆಲ್ಲ 35ರಿಂದ 40 ಲೀಟರ್ ಹಾಲು ಬರ್ಬೋದು ಅಂತ ನಾವು ಗೆಸ್ ಮಾಡಿದ್ದೀವಿ ಸರ್. ಓಕೆ ಸರ್. ಈಗ ಹಾಗಾದ್ರೆ ಹಸುಗಳನ್ನ ಈ ಥರ ಹಸುಗಳನ್ನ ತಗೋಬೇಕಂದ್ರೆ ಏನು ಪಂಜಾಬ್ಗೆ ಹೋಗೋ ತಗೋಬೇಕಾ, ಹೇಗೆ ಸರ್? ಜನರಲ್ ಆಗಿ ಎಲ್ಲರೂ ಪಂಜಾಬ್ಗೆ ಹೋಗಿ ದೊಡ್ಡ ಹಸುಗಳನ್ನ ತಗೋಬರ್ಬೇಕು ಅಂತಾರೆ ಸರ್. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಇರೋರೆಲ್ಲ ಹೋಗಿ ಪಂಜಾಬ್ ಅಲ್ಲಿ ಇಲ್ಲಿ ದೊಡ್ಡ ಡೈರಿ ಫಾರ್ಮ್ ಅಲ್ಲಿ ತಗೊಂಡ್ಬರ್ತಾರೆ. ಈಗ ನೋಡಿ ಅವ್ರು ದೊಡ್ಡ ಡೈರಿ ಫಾರ್ಮ್ ಅಲ್ಲಿ ಹಸು ಸೇಲ್ ಮಾಡ್ತಾರಂದ್ರೆ ಅವರು 2ನೇ ಸುಲು 3ನೇ ಸುಲು ಆದ್ಮೇಲೆ ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಡೈರಿ ಫಾರ್ಮ್ ಇಂದ ಆಚೆ ಕೊಡ್ತಾರೆ ಸರ್. ನಮಗೆ ಇದೆಲ್ಲ ತಿಳ್ಕೊಂಡೆ, ಯಾಕೆ ಅದೆಲ್ಲ ಹೋಗಿ ಅಷ್ಟು ದುಡ್ಡು ಹಾಕಿ ಎಲ್ಲ ತೊಗೊಂಬರ್ಬೇಕು, ಯಾಕೆ ನಾವೇ ಇನ್ಸಿಮಿನೇಷನ್ ಮಾಡ್ಕೊಂಡು ನಾವೇ ಒಳ್ಳೆ ಸಮೆನ್ ಹಾಕೊಂಡು ಒಳ್ಳೆ ಬ್ರೀಡ್ನ ಡೆವಲಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಾನೇ ಓನಾಗಿ ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀನಿ ಸರ್. ಹಂಗೆ? ಹೌದು ಸರ್. ಅಂದ್ರೆ ನೀವು ಎಲ್ಲೆಲ್ಲೋ ಹೋಗಿ ಬೇರೆ ರಾಜ್ಯಗಳಿಗೆ ಹೋಗಿ ತಗೊಳ್ಳೋದು ಬಿಟ್ಬಿಟ್ಟು ನಮ್ಮಲ್ಲೇ ನಮ್ಮ ಫಾರ್ಮ್ ಅಲ್ಲೇ ನಾವು ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀವಿ. ಹಸುಗಳಿಗೆ ನಮ್ಮಲ್ಲಿ ಒಳ್ಳೆ ಸಿಮೆಂಟ್, ಹೌದು ಒಳ್ಳೆ ಸಮೆನ್ ಕೊಟ್ಟು, ಹೌದು ಸರ್, ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಈ ಫಾರ್ಮ್ ಬಂದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀರಿ ಸರ್? ಈಗ ಫೀಡ್ ಕೊಡಬೇಕು ಮತ್ತೆ ಅವಕ್ಕೆ ಕಂಪಾರ್ಟ್ಮೆಂಟ್ ಡಿವೈಡ್ ಮಾಡಬೇಕು, ಸೊ ಈ ಥರ ಎಲ್ಲ ಕಂಬಗಳು ಹಾಕಿ ಯಾವ ಥರ ಎಷ್ಟು ಖರ್ಚಾಯ್ತು ಸರ್? ನಮಗೆ ಇದು ನಾವೆಲ್ಲ ಸ್ವಂತದವಾಗೇ ಪ್ಲಾನ್ ಮಾಡ್ಕೊಂಡೆ ಸರ್. ನಾನು ಸುಮಾರು 10-15 ಫಾರಮ್ ವಿಸಿಟ್ ಮಾಡಿದೆ. 15 ಫಾರಮ್ ವಿಸಿಟ್ ಮಾಡಿದ್ರೆ ನಮ್ಮಲ್ಲಿ ಅಷ್ಟೊಂದು ಬಜೆಟ್ ಇರಲಿಲ್ಲ. ನಾನು ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಸಾಲ ತೊಗೊಂಡು ಅಂದರೆ ಒಂದೇ ಸರಿ ನಾನು 450-500 ಹಸುಗೆ ಮಾಡಿಬಿಟ್ಟಿದ್ದೀನಿ ಶೆಡ್. ಆದರೆ ಏನಂದರೆ ಕಡಿಮೆ ವೆಚ್ಚದಲ್ಲಿ ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್. ಮುಂದೆ ಫ್ಯೂಚರಲ್ಲಿ ನಾನು ಬ್ರೀಡಿಂಗ್ ಡೆವಲಪ್ ಮಾಡೋದಕ್ಕೋಸ್ಕರನೇ ಮುಂದೆ ಒಂದು 500 ಅನಿಮಲ್ಗೆ ಏನು ಬೇಕು, 500 ಹಸುಗಳಿಗೆ ಏನು ಬೇಕೋ ಅಷ್ಟೊಂದು ಜಾಗನ ಈಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಸಿಂಪಲ್ ಆಗಿ ನಾವು ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್. ಫಾರ್ಮ್ನ ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀರಿ ಸರ್? ಸರ್ ಈ ಫಾರ್ಮ್ನ ಬಂದ್ಬಿಟ್ಟು ನಾವು ಈ ಫ್ರಂಟಲ್ಲಿ ಫೀಡ್ ಮ್ಯಾನೇಜರ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಇಲ್ಲಿ ಫ್ರಂಟಲ್ಲಿ ಫೀಡ್ ಮ್ಯಾನೇಜರ್ನ ನಿರ್ಮಾಣ ಮಾಡ್ಕೊಂಡು ನಾವು ಫೀಡ್ ಎಲ್ಲ ಪ್ರಿಪೇರ್ ಮಾಡಿ ಮುಂದಗಡೆಯಿಂದನೇ ಮೇವೆಲ್ಲ ಕೊಡ್ಬೋದು, ಮೇವ್ ಆಗಿರ್ಬೋದು, ಫೀಡ್ ಆಗಿರ್ಬೋದು, ಈ ಫೀಡ್ ಮ್ಯಾನೇಜರ್ಗೆ ಕೊಡ್ತೀವಿ. ಓಕೆ ಸರ್. ನಂತರ ಫೀಡ್ ಕೊಟ್ಟಿದ್ದಾದ್ಮೇಲೆ ಹಸು ಮೇವು ಆಗಿರ್ಬೋದು, ಫೀಡ್ ಆಗಿರ್ಬೋದು ತಿಂದ್ಬಿಟ್ಟು ಇಲ್ಲಿ ಮಲಗಬಾರ್ದು ಸರ್. ನೋಡಿ ತಿಂದಿದ್ದಾಗಿದ ತಕ್ಷಣ ರೆಸ್ಟ್ ಮಾಡಕ್ಕಂತ ಮಧ್ಯದಲ್ಲಿ ಶೆಡ್ ಮಾಡಿದೀವಿ ಸರ್. ನೋಡಿ ಸರ್ ಅಲ್ಲಿ ಕಾಣುತ್ತಲ್ವಾ, ಅಲ್ಲೂ ಶೆಡ್? ಅಲ್ಲೂ ಶೆಡ್ ಇದೆ. ಇದು ಫ್ರಂಟ್ ಅಲ್ಲಿ ಏನಿದ್ರು ಮೇವು ತಿನ್ನುವಂತ ಕೊಠಡಿ ಇದೆ. ಇದು ಅಲ್ಲಿ ಬಂದ್ಬಿಟ್ಟು ರೆಸ್ಟ್ ಮಾಡಕ್ಕಂತಾನೆ ಸಪರೇಟ್ ಆಗಿ ಶೆಡ್ ಮಾಡಿದೀವಿ ಸರ್. ಸೊ ಆಮೇಲೆ ಹೈಟ್ ಬಂದು ಎಷ್ಟು ಮಾಡ್ಕೊಂಡಿದ್ದೀರಿ ಸರ್ ಕೆಳಗಡೆಯಿಂದ? ಸರ್ ಇದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 14 ಅಡಿ ಮಾಡಿದೀವಿ ಸರ್. 14 ಅಡಿ ಹೈಟ್ ಮಾಡಿದೀವಿ. ಓಕೆ ಸರ್. ಇದು ಫೀಡ್ ಮ್ಯಾನೇಜರ್ ಹತ್ರ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು 26 ಅಡಿ ಮಾಡಿದೀವಿ. ಇದು ಬಂದ್ರೆ ಚೆಲ್ ಮಾಡಿ ಬಂದು ಫೀಡ್ ಮ್ಯಾನೇಜರ್ ನೆನಿಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ಮೇವು ತಿನ್ಬೇಕಾದ್ರೆ ಮಳೆಯಲ್ಲಿ ನೆನಿಬಾರ್ದು ಅನ್ನೋದಕ್ಕೆ 26 ಅಡಿ ಅಗಲ ಮಾಡಿದ್ವಿ, ಹೈಟ್ 14 ಅಡಿ ಮಾಡಿದ್ವಿ. ಅಲ್ಲಿ ಹಸು ಬಂದ್ಬಿಟ್ಟು ರೆಸ್ಟ್ ಮಾಡೋಂಥ ಜಾಗನೂ ಅಷ್ಟೇ 14 ಅಡಿ 15 ಅಡಿ ಹೈಟ್ ಮಾಡಿದೀವಿ. ಅಂದ್ರೆ ಟೆಂಪರೇಚರ್ ಬಿಸಿ ಜಾಸ್ತಿ ಇರಬಾರ್ದು ಅಂತ ಹೇಳಿ ತುಂಬಾ 14ರಿಂದ 15 ಅಡಿ ಹೈಟ್ ಮಾಡಿದೀವಿ. ಮತ್ತೆ ಬಂದ್ಬಿಟ್ಟು ಕೆಲವರೆಲ್ಲ ಶೆಡ್ ಅಲ್ಲಿ ಫ್ಯಾನ್ ಅಳವಡಿಸಿರ್ತಾರೆ, ಅದು ಮೇಲೆಯಿಂದ ಹಾಕಿರ್ತಾರೆ. ಅದು ಬಂದಾಗ ಹಸುಗಳಿಗೆ ಇನ್ನು ಮೇಲೆ ಇರೋಂಥ ಬಿಸಿ ಗಾಳಿನ ಹಸು ಮೇಲೆ ಬಿಡುತ್ತೆ. ಏನೇ ಫ್ಯಾನ್ ಅಳವಡಿಸ್ಬೇಕಂದ್ರೆ ಸೈಡಿಂದ ಇದು ಮಾಡ್ಬೇಕು. ನಮ್ಮದ್ರಲ್ಲಿ ಬಂದ್ಬಿಟ್ಟು ಓಪನ್ ಏರಿಯಾ ಇರೋದ್ರಿಂದ ನಮಗೆ ಫ್ಯಾನ್ ಅಗತ್ಯ ಇಲ್ಲ ಸರ್. ಈ ಕಡೆ ಬಂದಿರೋದು ಆ ಕಡೆ ಹೋಗ್ತಾ ಇರುತ್ತೆ, ಬಿಸಿಲು ಗಾಳಿ ಎಲ್ಲ ಬರೋದ್ರಿಂದ ಇಲ್ಲಿ ನಮಗೆ ಫ್ಯಾನ್ ಅವಶ್ಯಕತೆ ಇಲ್ಲ ಸರ್ ಇಲ್ಲಿ. ಸೊ ಮೇಲ್ಗಡೆ ಬಂದು ಯಾವ ಶೀಟ್ ಯೂಸ್ ಮಾಡಿದ್ರಿ ಸರ್? ಇದು ಬಂದ್ಬಿಟ್ಟು ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ವಿ ಸರ್. ನೋಡಿ ಸರ್, ನಾವು ಹಳೆ ಶೆಡ್ ಅಲ್ಲಿ ಬಂದ್ಬಿಟ್ಟು ಕೋಟಿಂಗ್ ಶೀಟ್ ಯೂಸ್ ಮಾಡಿದ್ವಿ. ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಇತ್ತು, ಹೌದು, ಹಸುಗಳು ಮತ್ತೆ ಫುಲ್ ಟ್ರೆಸ್ ಆಗ್ತಿತ್ತು. ನೋಡಿ ಸರ್ ಇಲ್ಲೆಲ್ಲ ಹಸು ಎಷ್ಟು ಆರಾಮಾಗಿದೆ ನೋಡಿ, ಇಲ್ಲೆಲ್ಲ ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ವಿ. ಈ ಶೀಟ್ ಯೂಸ್ ಮಾಡಿರೋದ್ರಿಂದ ಹಸುಗಳಿಗೆ ಟೆಂಪರೇಚರ್ ಕೂಡ ಕಡಿಮೆ ಇರುತ್ತೆ ಸರ್. ಈ ಶೀಟ್ ಯೂಸ್ ಮಾಡೋದು ಬೆಟರ್ ಸರ್. ಆಲ್ರೆಡಿ ನಾವು ಒಂದು 5 ವರ್ಷದ ಅನುಭವದಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಸಿಮೆಂಟ್ ಶೀಟ್ ಯೂಸ್ ಮಾಡೋದೇ ಬೆಟರ್ ಸರ್. ಸೊ ಈ ಕಂಪಾರ್ಟ್ಮೆಂಟ್ ಬಂದು ಯಾವ ಹಸುಗಳನ್ನ ಬಿಟ್ಟಿದ್ರು ಸರ್? ಸರ್ ಈ ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ಹಾಲು ಮತ್ತೆ ಗಬ್ಬ ಅಂತಿರಲ್ಲ ಸರ್. ಈಗ ಏನು ಹಸು ಹಾಲು ಕಡಿಮೆ ಆಗಿ ಗಬ್ಬ ಆಗಿರತ್ತಲ್ವಾ, ಹಾಲು ಇರುತ್ತೆ, ಈ ಕಡೆ ಗಬ್ಬನೂ ಆಗಿರುತ್ತೆ. ಆ ಕಂಪಾರ್ಟ್ಮೆಂಟ್ ನಾವು ಇದನ್ನ ಸಪರೇಟ್ ಮಾಡಿರ್ತೀವಿ. ಸೊ ಅಂದ್ರೆ ಟೋಟಲ್ ಆಗಿ ನಿಮ್ ಡಿಸೈನ್ ಒಂದು ಫೀಡಿಂಗ್ ಏರಿಯಾ, ಹೌದು, ರೆಸ್ಟಿಂಗ್ ಏರಿಯಾ. ಈ ಕಡೆ ರೆಸ್ಟಿಂಗ್ ಮಾಡ್ತೇವೆ ಸರ್. ಆ ಕಡೆ ಫೀಡಿಂಗ್ ಎಲ್ಲ ತಿನ್ಬಿಟ್ಟು ಫೀಡ್ ಎಲ್ಲ ಮೇವು ಫೀಡ್ ಎಲ್ಲ ತಿನ್ಬಿಟ್ಟು ನೋಡಿ ಈ ಕಡೆ ಬಂದು ರೆಸ್ಟ್ ಮಾಡ್ತೇವೆ. ಸೊ ಇದು ಬಂದು ಏನ್ ಸರ್? ಇದು ಸರ್ ಇದು ನೆಕ್ಕು ಬೆಳ್ಳೆ ಅಂತಿರಲ್ಲ ಸರ್, ಸಾಲ್ಟ್ ಲಿಕ್ ಅಂತೀವಿ. ಈಗ ಕೆಲವೊಂದು ಫಾರ್ಮ್ಸ್ ಅಲ್ಲೆಲ್ಲ ನಾವು ನೋಡಿರ್ಬೋದು, ಹಸು ಮಣ್ಣು ತಿನ್ನತ್ತೆ, ಬಟ್ಟೆ ಬಿದ್ದಿರಿ ಬಟ್ಟೆ ತಿನ್ನೋದು, ಚಪ್ಪಲ್ಲು ಅದು ಇದು ಬಿದ್ದಿದ್ರೆ ಅದನ್ನೆಲ್ಲ ನಕ್ಕೋದಾಗಿರ್ಲಿ, ಈ ತರ ಮಾಡುತ್ತೆ. ಅಂದ್ರೆ ಈಗ ಮಿನರಲ್ ಮಿಕ್ಸರ್ ಎಲ್ಲ ಕೊಡ್ತೀವಿ, ಅಲ್ಲಿ ಕೊಡುವಂತ ಮಿನರಲ್ ಮಿಕ್ಸರ್ ಸಾಕಾಗಲ್ಲ. ಒಂದು ವೇಳೆ ಡಿಫಿಷಿಯನ್ಸಿ ಅಂದ್ರೆ ಕೊರತೆ ಇತ್ತು ಅಂದ್ರೆ, ಈಗ ಕೆಲವರು ಡೈರಿ ಫಾರ್ಮ್ಗಳಲ್ಲಿ ಕೆಲವರು ಏನ್ ಮಾಡ್ತಾರೆ, ಉಪ್ಪನ್ನ ಕೊಡ್ತಾರೆ ಫೀಡ್ ಜೊತೆಗೆ, ಇಂಡಿ ಬೂಸ ಜೊತೆಗೆ ಉಪ್ಪನ್ನ ಹಾಕ್ತಾರೆ. ಉಪ್ಪನ್ನ ಜಾಸ್ತಿ ಕೊಡೋದ್ರಿಂದ ಯೂರಿನ್ ಎಲ್ಲ ಇದಾಗೋದು ಜಾಸ್ತಿ ಆಗೋದಾಗಿರ್ಬೋದು, ತೊಂದರೆ ಆಗುತ್ತೆ. ಅದೇ
ನಾವೇನು ಮಾಡ್ತೀವಿ ಮಿನರಲ್ ಮಿಕ್ಸರ್ ಕೊಡ್ತೀವಿ, ಈ ನೆಕ್ಬಿಳನ್ನು ಇಟ್ಟಿರ್ತೀವಿ. ಯಾವುದಾದ್ರೂ ಉಪ್ಪಿನ ಕೊರತೆ ಇದೆ, ಸಾಲ್ಟ್ ಲಿಕ್ ಮಾಡಬೇಕಂದಾಗ ಅವಾಗ ಎಷ್ಟು ಅದಕ್ಕೆ ಕೊರತೆ ಇದೆ, ಎಷ್ಟು ಬೇಕಾದ ಅಷ್ಟು ಮಾತ್ರನೇ ಇದು ಬಂದು ತೊಗೊಳುತ್ತೆ ಸರ್. ಸೊ ಅದಕ್ಕೆ ಅದೇ ಬಂದು ಇಲ್ಲಿ ಇಲ್ಲಿ ಅದೇ ಬಂದು ಇಲ್ಲಿ ನೆಕ್ಕತ್ತೆ ಸರ್. ಸೊ ಇಲ್ಲಿ ಬಂದು ಏನೋ ಮೇಲೆ ಕಟ್ಟಿದ್ದೀರಾ ಸರ್? ಇಲ್ಲಿ ಬಂದ್ಬಿಟ್ಟು ಹುಡುಗರು ಮಲಗ್ತಾರೆ ಸರ್. ಶೆಡ್ ಲೂಸ್ ಹೌಸಿಂಗ್ ಮಾಡಿರೋದ್ರಿಂದ ಹಸು ಜಾಸ್ತಿ ಇರೋದ್ರಿಂದ ಓಪನ್ ಏರಿಯಾ ಜಾಸ್ತಿ ಇರೋದು, ಹುಡುಗರು ಬಂದು ಇಲ್ಲಿ ಮಲಗ್ತಾರೆ ಸರ್. ಲೇಬರ್ಸ್ ಇಲ್ಲೇ ಮಲಗಿರ್. ಇವು ಬಂದ್ಬಿಟ್ಟು ನೋಡಿ ಸರ್, ಈ ಗುಡ್ಡೆ ಮೇಲೆ ಮಲಗಿರ್ತವೆ. ಯಾವಾಗ ಮೇವು ಬರುತ್ತೆ, ಅಲ್ಲಿ ಮೇವು ಇರುತ್ತೆ, ಮೇವು ಹಾಕಿದಾಗ ಫೀಡ್ ಹಾಕಿದಾಗ ಮಾತ್ರ ಅಲ್ಲಿಗೆ ಬರ್ತವೆ ಸರ್. ಮಿಕ್ಕಿದ ಟೈಮಲ್ಲೆಲ್ಲ ನೋಡಿ ಇಲ್ಲಿ ಶೆಡ್ ಮಿಡ್ಲಲ್ಲಿ ಮಲಗ್ತವೆ, ಇಲ್ಲಾಂದ್ರೆ ಬಂದು ಈ ಗೊಬ್ಬರದ ಮೇಲೆ ಮಲಗ್ತವೆ. ಸೊ ಈಗ ಬಂದು ಪರ್ ಡೇಗೆ ಎಷ್ಟು ಲೀಟರ್ ಹಾಲು ತೆಗಿತಾ ಇದ್ರಿ ಸರ್? ಸರ್ ಈಗ 400ರಿಂದ 420 ಲೀಟರ್ ಹಾಲು ಬರ್ತಿದೆ ಸರ್ ಪರ್ ಡೇಗೆ. 30ರಿಂದ 35 ಅನಿಮಲ್ ಅಲ್ಲಿ 400ರಿಂದ 420 ಲೀಟರ್ ಹಾಲು. ಸೊ ಈಗ ಡೈರಿ ಫಾರ್ಮ್ ಮಾಡಿದಿರಾ, 10 ಹಸುಗಳಿದಾವೆ ಆಲ್ರೆಡಿ. ಇದ್ರ ಉದ್ದೇಶ ಏನು ಸರ್? ಈ ಒಂದು ಡೈರಿ ಫಾರ್ಮ್ನ ಇನ್ನೂ ಹೆಚ್ಚಿಗೆ ಡೆವಲಪ್ ಮಾಡಬೇಕಂತ ಬ್ರೀಡ್ನ ಡೆವಲಪ್ ಮಾಡ್ತಾ ಇದೀವಿ ಸರ್. ಬ್ರೀಡ್ನ ಡೆವಲಪ್ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಆಗಿ ಇನ್ಕಮ್ಮು ಜಾಸ್ತಿ ಬರುತ್ತೆ ಸರ್. ಒಂದು ಬ್ರೀಡ್ ಡೆವಲಪ್ ಮಾಡಿದ್ರೆ, ಒಂದು ಈಫರ್ಸ್ನ ಸೆಲ್ಲಿಂಗ್ ಮಾಡಿದ್ರೆ ಒಳ್ಳೆ ಆದಾಯನೂ ಬರುತ್ತೆ. ಅದೇ ರೀತಿಯಾಗಿ ನಾವು ಸೆಲ್ಲಿಂಗ್ ಮಾಡಲಿಲ್ಲ ಅಂದರೆ ಬ್ರೀಡ್ ಡೆವಲಪ್ಮೆಂಟ್ ಮಾಡಿದ್ರೆ ಹಾಲು ಕೂಡ ಹೆಚ್ಚಿಗೆ ಬರುತ್ತೆ, ಅಲ್ಲಿ ಇನ್ಕಮ್ಮು ನಮ್ಗೆ ಜಾಸ್ತಿ ಸಿಗುತ್ತೆ ಸರ್. ಸೊ ನಿಮ್ಮ ಉದ್ದೇಶ ಬಂದು ಹಾಲು ಇನ್ಕ್ರೀಸ್ ಮಾಡ್ಕೊಳ್ಳೋದು ಮತ್ತೆ ಬ್ರೀಡ್ನು ಡೆವಲಪ್ ಮಾಡಿ ಅದನ್ನು ಸೇಲ್ ಮಾಡೋದಾ? ಹೌದು ಸರ್, ಹೌದು ಸರ್. ನಮಗೆ ಪರ್ ಡೇ 1000 ಲೀಟರ್ಸ್ ಹಾಲನ್ನ ಪ್ರೊಡ್ಯೂಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ನಂತರ ಒಳ್ಳೆ ಈಫರ್ಸ್ನ ಪಡ್ಕೊಂಡು ಆ ಈಫರ್ಸ್ನ ಕೂಡ ಡೆವಲಪ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಈಗ ಯಾರಾದರೂ ಡೈರಿ ಫಾರ್ಮ್ ಓಪನ್ ಮಾಡಿದ್ರೆ ಅವ್ರಿಗೆ ಏನು ಸರ್, ಅವ್ರೇನು ಹಾಲಿಗೆ ಫೋಕಸ್ ಮಾಡಬೇಕಾ ಇಲ್ಲ ಬ್ರೀಡಿಗೆ ಫೋಕಸ್ ಮಾಡಬೇಕಾ? ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಡೈರಿ ಫಾರ್ಮ್ನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಫಸ್ಟು ಬ್ರೀಡ್ ಮೇಲೆ ಫೋಕಸ್ ಮಾಡ್ಬೇಕು ಸರ್. ಈಗ ಲೋಕಲ್ ಅನಿಮಲ್ ಇಟ್ಕೊಂಡು ಏನು ನಾವು ಹಾಲ್ ಮೇಲೆ ಡೈರಿ ಡೆವಲಪ್ಮೆಂಟ್ ಅಂದರೆ ಆಗೋದೇ ಇಲ್ಲ ಸರ್, ಚಾನ್ಸಸ್ ಇಲ್ಲ. ಒಳ್ಳೆ ಬ್ರೀಡ್ನ ತೊಗೊಂಡು ಬ್ರೀಡ್ ಅನಿಮಲ್ನ ಡೆವಲಪ್ ಮಾಡಿದ್ರೆ ಹಾಲು ತಾನಾಗ್ತಾನೆ ಆಟೋಮೆಟಿಕ್ ಡೆವಲಪ್ ಆಗುತ್ತೆ, ಇನ್ಕಮ್ಮು ಡೆವಲಪ್ ಆಗುತ್ತೆ ಸರ್. ಇನ್ಕಮ್ಮು ಹೆಚ್ಚಿಗೆ ಬರುತ್ತೆ. ಬರೀ ಹಾಲ್ ಮೇಲೆ ಫೋಕಸ್ ಮಾಡಿದ್ರೆ ಡೈರಿ ಫಾರ್ಮ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಸರ್. ಬ್ರೀಡ್ನ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಹಾಲು ಡೆವಲಪ್ ಆಗುತ್ತೆ, ಇನ್ಕಮ್ಮು ಜಾಸ್ತಿ ಆಗುತ್ತೆ. ಸೊ ತುಂಬ ಹಸು ಇರೋದ್ರಿಂದ ಮಿಲ್ಕಿಂಗ್ ಯಾವ ರೀತಿ ಮಾಡ್ತೀರಾ ಸರ್? ಸರ್ ನಾವೆಲ್ಲ ಬಕೆಟ್ ಮಿಲ್ಕಿಂಗೇ ಮಾಡ್ತೀವಿ ಸರ್. ಮಿಲ್ಕ್ ಮಿಷನ್ ಯೂಸ್ ಮಾಡಿಕೊಂಡು ಬಕೆಟ್ ಮಿಲ್ಕಿಂಗೇ ಮಾಡ್ತಿದ್ದೀವಿ ಸರ್. ನೋಡಿ ಸರ್, ಇದು ಕೂಡ ಮಿಲ್ಕಿಂಗ್ ಕಂಪಾರ್ಟ್ಮೆಂಟೇ. ನೋಡಿ ಸರ್, ನಾವು ಮಿಲ್ಕಿಂಗ್ ಅನಿಮಲ್ಸ್ಗೆಲ್ಲ ಜೋಳದ ಸೈಲೇಜ್ನ ಯೂಸ್ ಮಾಡ್ತೀವಿ ಸರ್. ನೋಡಿ ಸರ್, ಸೈಲೇಜ್ನ ಕ್ವಾಲಿಟಿ ಯಾವ ರೀತಿ ಇರುತ್ತೆ. ಈ ಸೈಲೇಜ್ನ ಕೊಟ್ಟರೆ ಸರ್ ಹಸುಗಳು ಒಂದೊಂದು ಹಸುವಲ್ಲಿ ಪರ್ ಡೇ ಅಂದರೆ 1 ರಿಂದ 2 ಲೀಟರ್ ಹಾಲು ಇನ್ಕ್ರೀಸ್ ಆಗುತ್ತೆ ಸರ್ ಸೈಲೇಜ್ನ ಯೂಸ್ ಮಾಡೋದ್ರೆ. ಏನೆಲ್ಲ ಮಿಕ್ಸ್ ಆಗಿದೆ ಸರ್ ಇದರಲ್ಲಿ? ಸರ್ ಜೋಳದ ಕಡ್ಡಿ ತೆನೆ ಸಮೇತ ನಾವು ಸೈಲೇಜ್ ಮಾಡಿ 80 ರಿಂದ 85 ದಿನದ ಕಡ್ಡಿನ ತರಿಸ್ತೀವಿ. ಅದನ್ನು ಪುಡಿ ಮಾಡಿ ನೋಡಿ ಸರ್ ಈ ಥರ ಪ್ಯಾಕ್ ಮಾಡ್ತೀವಿ. ಈ ಥರ ಪ್ಯಾಕ್ ಮಾಡಿ ಒಂದು 40 ಡೇಸು 20 ರಿಂದ 40 ಡೇಸ್ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿದ್ಮೇಲೆ ಡೈಲಿ ಯೂಸ್ ಮಾಡ್ತೀವಿ ಸರ್. ಈ ಸೈಲೇಜ್ನ ಯೂಸ್ ಮಾಡೋದ್ರಿಂದ ಹಸುನ ಮೈಕಟ್ಟು ಚೆನ್ನಾಗಿ ಕಟ್ಟುತ್ತೆ ಮತ್ತು ಹಾಲಿನ ಇಳುವರಿನೂ ಹೆಚ್ಚಿಗೆ ಬರುತ್ತೆ ಸರ್. ಇವು ಬಂದು ಕರುಗಳ ಸರ್ ಇವು? ಹೌದು ಸರ್, ಇವೆಲ್ಲ ಕರುಗಳ ಸರ್. ನೋಡಿ ಸರ್, ABS ಅವಾಗಲೇ ಹೇಳಿದಲ್ವಾ, ನಾವೆಲ್ಲ ABS ನ 6 ಸೆಮೆನ್ ಯೂಸ್ ಮಾಡ್ತಾ ಇದೀವಿ ಅಂತ. ನೋಡಿ ಸರ್, ABS ನ 6 ಸೆಮೆನ್ ಯೂಸ್ ಮಾಡಿ ಎಲ್ಲ ಬಂದಿರೋಂಥ ಕರುಗಳು ಸರ್ ಇವು. ಸೊ ಇವು ಬಂದು ಏಜ್ ಎಷ್ಟು ಸರ್ ಇವಕ್ಕೆ? ಸರ್ ಈ ಕರುಗೆ ನೋಡಿ ಸರ್, ಇದು ಬಂದ್ಬಿಟ್ಟು 2 ತಿಂಗಳು. ಇಲ್ಲಿದೆಯಲ್ಲ ಕರು, ಇದಕ್ಕೆ ಬಂದು 1.5 ತಿಂಗಳು. ಮತ್ತೆ ನೋಡಿ ಸರ್, ಅಲ್ಲೊಂದು ಕರು ಇದೆ, ಅದಕ್ಕೆ ಬಂದು 1.5 ತಿಂಗಳು. ಇದು 1 ತಿಂಗಳು, ಮತ್ತೆ ಅದು 1 ತಿಂಗಳು. 4 ಡೇಸ್ ಕರು ಅದು. 4 ಡೇಸ್ ಅಷ್ಟೇ ಸರ್. ಹೌದು ಸರ್, 4 ಡೇಸ್ ಸರ್. ಇದು ಬಂದ್ಬಿಟ್ಟು ಇದು 1 ತಿಂಗಳಾಗಿದೆ ಸರ್. ಇಲ್ಲೆಲ್ಲ 2 ತಿಂಗಳು ಒಳಗಡೆ ಇರೋಂಥ ಕರುಗಳು ಸರ್. 4 ದಿನದಿಂದ 2 ತಿಂಗಳು ಒಳಗಡೆ ಇರೋಂಥ ಕರುಗಳು ಸರ್ ಇವೆಲ್ಲ. ಸೊ ಈಗ ಬಂದು ಮಿಲ್ಕ್ ಎಲ್ಲ ಹೇಗೆ ಕೊಡ್ತೀರಾ ಸರ್ ಇದಕ್ಕೆ? ಸರ್ ಇವಾಗೆಲ್ಲ ಬಂದ್ಬಿಟ್ಟು ಕರು ಹುಟ್ಟಿದಾಗ 4 ರಿಂದ 5 ದಿವಸ ಗಿನ್ನಾಲ್ ಕೊಡ್ತೀವಿ ಸರ್. ಹಸುಗಳಲ್ಲಿ ಬರೋಂಥ ಗಿನ್ನಾಲ್ ಕೊಡ್ತೀವಿ. ಆಮೇಲೆ ನಂತರ ಏನು ಮಾಡ್ತೀವಿ, ನಾವು ಮಿಲ್ಕ್ ರಿಪ್ಲೇಸರ್ನ ಯೂಸ್ ಮಾಡ್ತೀವಿ ಸರ್. ಇವೆಲ್ಲ ಇಂಪೋರ್ಟೆಡ್ ಸಮೆನ್ ಕರುಗಳಾಗಿರೋದ್ರಿಂದ ಮಿಲ್ಕ್ ರಿಪ್ಲೇಸರ್ನ ಯೂಸ್ ಮಾಡ್ತೀವಿ ಸರ್. ಏನು ನೋಡಿ, ನಾರ್ಮಲ್ ಹಾಲು ಕೊಡೋದ್ರಿಂದ ಹಸುನಲ್ಲಿ ಬರೋಂಥ ಗಿನ್ನಾಲ್ ಅಂಶ ಏನಾಗುತ್ತೆ, ನಮ್ಗೆ 10 ರಿಂದ 15 ದಿವಸ ಸಿಗುತ್ತೆ ಕರುಗಳಿಗೆ. ಅದೇ ಇದಕ್ಕಾಗೋಂಥ ಪ್ರೋಟೀನ್ ಸಿಗೋದು 10 ರಿಂದ 15 ದಿವಸ ಅಷ್ಟೇ ಹಸು ಹಾಲು ಸಿಗೋದು. ಆಮೇಲೆ ಹಾಲು ಕೊಡೋದು ಒಂದೇ, ನೀರು ಕೊಡೋದು ಒಂದೇ ಸರ್. ಹಾಗಾಗಿ ನಾವೇನು ಮಾಡಿದ್ವಿ, ಇದೆಲ್ಲ ಸರ್ಚ್ ಮಾಡಿದಾಗ ಮಿಲ್ಕ್ ರಿಪ್ಲೇಸರ್ ಕೊಡ್ಬೋದು ಅನಿಸ್ತು. ಅದರಲ್ಲಿ ಒಳ್ಳೆ ಇದಿರುತ್ತೆ ಅಂತ ಗೊತ್ತಾಯ್ತು. ಅವಾಗಿಂದ ಮಿಲ್ಕ್ ರಿಪ್ಲೇಸರ್ ಕೊಡೋದ್ರಿಂದ ನೋಡಿ ಸರ್, ಇದು ನೋಡಿ ಬೇರೆ ಕಡೆ ಬಂದ್ಬಿಟ್ಟು ಈ 2 ತಿಂಗಳು ಕರು 6 ತಿಂಗಳಾದರೂ ಇಷ್ಟೇ ಇರುತ್ತೆ ಸರ್. ಹಂಗೆ? ಹೌದು ಸರ್. ಬೇರೆ ಡೈರಿ ಫಾರ್ಮಲ್ಲಿ ಈಗ ನಮ್ಮದೇ ಮೊದಲು ಫಾರ್ಮ್ 4 ವರ್ಷ ಮುಂಚೆ ಮಾಡ್ತಿದ್ವಲ್ಲ ಸರ್. 4 ವರ್ಷ ಮುಂಚೆ ಮಾಡಿದಾಗ ಈ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡೋಕ್ಕೆ ಮೊದಲು 4 ತಿಂಗಳು ಕರು ಇದೇ ಸೈಜಲ್ಲಿ ಇರ್ತಿದ್ದು. ನೋಡಿ ಇವಾಗ 2 ತಿಂಗಳು ಎಷ್ಟು ಡೆವಲಪ್ಮೆಂಟ್ ಬಂದಿದೆ ನೀವು ನೋಡಿ ಸರ್. ಸೊ ನೀವು ಬಂದು ಯಾವ ರೀತಿ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತಾ ಇದ್ದೀರಿ ಸರ್? ಯಾವ ಕಂಪನಿದು ಸರ್? ನಾವು ಬಂದ್ಬಿಟ್ಟು ಈ ಸರ್ವಲ್ ಕಂಪನಿದು ಯೂಸ್ ಮಾಡ್ತೀವಿ ಸರ್ ಮಿಲ್ಕ್ ರಿಪ್ಲೇಸರ್ನ. ಕಾಲ್ವಿ ಮಿಲ್ಕ್ ಅಂತ ಯೂಸ್ ಮಾಡಿ ಇಂಪೋರ್ಟೆಡ್ ಕರುಗಳಿಗೆಲ್ಲ ಸರ್ವಲ್ ಕಂಪನಿದು ಕಾಲ್ವಿ ಮಿಲ್ಕ್ ಯೂಸ್ ಮಾಡ್ತಾ ಇದೀವಿ ಸರ್. ಅಂದರೆ 5 ದಿವಸ ಆದಮೇಲೆ ಅದನ್ನೇ ಯೂಸ್ ಮಾಡ್ತೀವಿ. 5 ದಿವಸ ತನಕ ಹಸುನ ಹಾಲು ಕೊಡ್ತೀವಿ, ಗಿನ್ನಾಲ್ ಕೊಡ್ತೀವಿ. 5 ದಿವಸ ಆದಮೇಲೆ ಸರ್ವಲ್ ಕಂಪನಿದು ಕಾಲ್ವಿ ಮಿಲ್ಕ್ ಅಂತ ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತೀವಿ. ಸೊ ಅದು ಕೊಡೋದ್ರಿಂದ ಏನೋ ಡೆವಲಪ್ಮೆಂಟ್ ಏನೋ 100% ಸರ್. ಬಾಡಿ ಗ್ರೋತ್ ಆಗಿರೋ ಶೈನಿಂಗ್ ಆಗಿರ್ಬೋದು, ನೋಡಿ ಸರ್, ಮಸಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೆಂಗಿದೆ ನೀವೇ ನೋಡಿ ಸರ್. ಇಲ್ಲಿ ಬಂದವರೆಲ್ಲ ಕೇಳ್ತಾರೆ ಸರ್, ರೈತರು ಬರ್ತಿರ್ತಾರೆ ಇಲ್ಲಿ, ಈ ಕರುಗೆ ಎಷ್ಟು ದಿನ ಆಗಿದೆ ಅದಕ್ಕೆ. ನಮ್ಮ ಕರುವಲ್ಲಿ 6 ತಿಂಗಳಾದ್ರೂ ಇಷ್ಟು ಡೆವಲಪ್ಮೆಂಟ್ ಬಂದಿಲ್ಲ, ಇದೇನು 2 ತಿಂಗಳಿಗೆಲ್ಲ ಇಷ್ಟು ಡೆವಲಪ್ಮೆಂಟ್ ಬಂದಿದೆ ಅಂತ ಕೇಳ್ತಾರೆ ಸರ್. ಅಲ್ವಾ? ಹೌದು ನೋಡಿ, 2 ತಿಂಗಳಿಗೆ ಎಷ್ಟು? ಹೌದು ಸರ್, ನೋಡಿ ಸರ್, ಎಷ್ಟೈತೆ ನೋಡಿ ಸರ್. ಸೊ
ಸೊ ಅಂದ್ರೆ ಅವಾಗ ಹಸು ಮಿಲ್ಕ್ ಕೊಡೋ ಅವಶ್ಯಕತೆನೇ ಇಲ್ವಾ ಹೇಗೆ ಸರ್? ಬರೀ ಪೌಡ್ರೇ ಕೊಡೋ? ಪೌಡ್ರ್ ಕೊಟ್ಟರೆ ಹಾಲನ್ನು ಕೊಡೋ ಅವಶ್ಯಕತೆ ಇಲ್ಲ ಸರ್. ಹಾಲಿನ ಪೌಡ್ರ್ ಬದಲಿನ ಪುಡಿ ಅಂತ ಹೇಳಿದಿಲ್ಲ ಸರ್, ಬದಲಿನ ಹಾಲಿನ ಪುಡಿ ಅಂತ ಹೇಳಿದ್ವಿ. ಅದನ್ನ ಬಿಸಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು 50 ಡಿಗ್ರಿ ಟೆಂಪರೇಚರ್ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಸಾಕು ಸರ್. ಅಂದ್ರೆ ಡೈಲಿ ಎಷ್ಟು ಸಾರಿ ಕೊಡ್ಬೇಕು ಸರ್? ಸರ್ ಬೆಳಗ್ಗೆ ಸಾಯಂಕಾಲ ಕೊಡ್ತೀವಿ ಸರ್. ಅದು ಬಾಡಿ weight ಮೇಲೆ ನೋಡ್ಕೊಂಡು ಕೊಡ್ತೀವಿ ಸರ್. ಅದು ಬಾಡಿ ವೆಯ್ಟ್? ಬಾಡಿ weight ಮೇಲೆ ಸರ್. ಪರ್ ಡೇ ಬಂದ್ಬಿಟ್ಟು 30 kg ಇದ್ರೆ 3 ಲೀಟರ್ ಕೊಡ್ತೀವಿ, 40 kg ಇದ್ರೆ 4 ರಿಂದ 4.25 ಲೀಟರ್ ಕೊಡ್ತೀವಿ, 50 kg ಇದ್ರೆ 5 ರಿಂದ 6 ಲೀಟರ್ ಕೊಡ್ತೀವಿ ಸರ್. ಪರ್ ಡೇ 2 ಟೈಮ್ಸ್ ಕೊಡ್ತೀವಿ ಸರ್. ಸೊ ಇವು ಬಂದು ಮತ್ತೆ ಮೆಜಾರಿಟಿ ಬರೋದು ಎಷ್ಟು ತಿಂಗಳಾಗ್ಬೋದು ಸರ್ ಇವೆಲ್ಲ? ನೋಡಿ ಸರ್, ನಮ್ಮ ಒಂದು ಡೈರಿ ಫಾರ್ಮ್ ಅಲ್ಲಿ ಕರು ಇವತ್ತೇನು ಹುಟ್ಟಿದೆ ಅಂದ್ರೆ ಹುಟ್ಟಿದ್ದ 2 ವರ್ಷಕ್ಕೆ ಕರು ಹಾಕತ್ತೆ ಸರ್. 2 ವರ್ಷಕ್ಕೆ ಕರು ಆಗ್ಬೇಕು ಸರ್. 23 ತಿಂಗಳಿಂದ 24 ತಿಂಗಳಲ್ಲಿ ಕರು ಆಗ್ಬೇಕು ಸರ್. ಸರ್ ಸುಮಾರು ಫಾರ್ಮ್ಸ್ ಅಲ್ಲಿ ನಾನು ನೋಡಿದ್ದೀನಿ 4 ವರ್ಷ 5 ವರ್ಷ ಆದ್ರೂ ಗಬ್ಬ ಆಗೋದಿಲ್ಲ ಸರ್. ನಮ್ಮ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಹುಟ್ಟಿದ 23 ರಿಂದ 24 ತಿಂಗಳಲ್ಲಿ ಕರು ಹಾಕತ್ತೆ ಸರ್. ಅಂದ್ರೆ ಇದಕ್ಕೆ ಏನ್ ಸರ್ ಮೇಜರ್ ರೀಸನ್? ಒಂದು ಎರಡು ರೀಸನ್. ಮೇಜರ್ ರೀಸನ್ ಏನಂದ್ರೆ ನ್ಯೂಟ್ರಿಷನ್ ಕರೆಕ್ಟಾಗಿ ಕೊಡ್ಬೇಕು ಸರ್. ಈಗ ಬೇಸಿಕ್ ನೋಡಿ ಹೇಳಿದೆ, ಮಿಲ್ಕ್ ರಿಪ್ಲೇಸರ್ ಯೂಸ್ ಮಾಡ್ತೀವಿ, ಮತ್ತೆ ಕಾಲ್ಬ್ ಸ್ಟಾರ್ಟರ್ ಫೀಡ್ ಯೂಸ್ ಮಾಡ್ತೀವಿ. ಹುಟ್ಟಿದ 4 ದಿನದಿಂದಾನೇ ಶುರು ಮಾಡ್ತೀವಿ ಸರ್, ಫೀಡ್ ಶುರು ಮಾಡ್ತೀವಿ ಸರ್. ಕಾಲ್ಬ್ ಸ್ಟಾರ್ಟರ್ ಅಂತ ಫೀಡ್ ಕೊಡ್ತೀವಿ. ಒಳ್ಳೆ ಫೀಡ್ ಕೊಟ್ಟಾಗ ಏನಾಗುತ್ತೆ, ಬೇಗ ಡೆವಲಪ್ಮೆಂಟ್ ಬರುತ್ತೆ. 1 ವರ್ಷಕ್ಕೆಲ್ಲ ಈಟಿಗೆ ಬರುತ್ತೆ ಸರ್. 12 ರಿಂದ 13 ತಿಂಗಳಿಗೆ ಈಟಿಗೆ ಬರುತ್ತೆ. ನಾವು ಅವಾಗ ಇನ್ಸಿಮಿನೇಟ್ ಮಾಡ್ತೀವಿ. ಇನ್ಸಿಮಿನೇಟ್ ಮಾಡಿದ್ಮೇಲೆ 23 ರಿಂದ 24 ತಿಂಗಳಲ್ಲಿ ಕರು ಹಾಕತ್ತೆ ಸರ್. ನೋಡಿ ಸರ್, ಈಗ ಕರು ಹುಟ್ಟತ್ತಲ್ವಾ, ಬಾಡಿ ವೆಯ್ಟ್ 300 ರಿಂದ 350 kg ಅಂದ್ರೆ ಜೆರ್ಸಿ 300 kg ಇದ್ರೆ 2 ಈಟ್ ಮಿಸ್ ಮಾಡಿ 3ನೇ ಈಟ್ಗೆ ಸಮೆನ್ ಮಾಡ್ತೀವಿ. HF ಆದ್ರೆ 350 kg ಬಂತು ಅಂದ್ರೆ ಫಸ್ಟ್ ಸೆಕೆಂಡು ಈಟ್ ಮಿಸ್ ಮಾಡ್ತೀವಿ, 3ನೇ ಈಟಿಗೆ ಸಮೆನ್ ಮಾಡ್ತೀವಿ. ಅವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. 2 ವರ್ಷದಲ್ಲಿ ನಮಗೆ ಕರು ಸಿಗುತ್ತೆ. ಮತ್ತು ನೋಡಿ ಸರ್, ಒಂದು ಡೈರಿ ಫಾರ್ಮಲ್ಲಿ ಸಕ್ಸಸ್ ಆಗಬೇಕಾದ್ರೆ ಫಸ್ಟ್ ಕರೆಕ್ಟಾಗಿ ಪ್ರತಿ ವರ್ಷದಲ್ಲಿ ಒಂದು ಕರು ಆಗ್ಬೇಕು ಸರ್. ಒಂದು ಹಸು ಏನಿದೆ ನಮ್ಮ ಮನೇಲಿ ಈಫರ್ ಇರ್ಬೋದು, ಹಸು ಇದೆ ಅಂದರೆ 1 ವರ್ಷದಲ್ಲಿ ಒಂದು ಕರು ಹಾಕಿದ್ರೆ ಮಾತ್ರ ನಮ್ಮ ಡೈರಿ ಫಾರ್ಮು ಸಕ್ಸಸ್ ಆಗುತ್ತೆ. ಸೊ ಈ ಕರುಗಳದ್ದು ಯಾವ್ಯಾವ ಬುಲ್ ಸರ್ ಬಂದು ಆ್ಯಕ್ಚುಲಿ? ಸರ್ ನೋಡಿ ಸರ್, ಇದು ಬಂದ್ಬಿಟ್ಟು ಬ್ರೂಟು. ನೋಡಿ ಈ ಕರು ಇದೆ, ಇದು ಬ್ರೂಟು, ಇದು ಬ್ರೂಟು. ಮತ್ತು ನೋಡಿ ಇದು ಬಂದ್ಬಿಟ್ಟು ಪೈಪರು. ಇಲ್ಲಿದೆ ನೋಡಿ ಸರ್, ಇದು ಸ್ಪೈಕು. ಅದು ಜೆರ್ಸಿಯಲ್ಲಿ ಬಂದ್ಬಿಟ್ಟು ಜಿನೋಮಿಕ್ ಬುಲ್ ಯೂಸ್ ಮಾಡಿ, ನಾರ್ಮಲ್ ಸಮನ್ ಯೂಸ್ ಮಾಡಿ ಜಿನೋಮಿಕ್ ಬುಲ್ಲು. ಇದು ಬಂದ್ಬಿಟ್ಟು ರೋಡಿಯೋ. ಇಲ್ಲಿದೆ ನೋಡಿ ಸರ್, ಈ ಕರುನು ಬಂದ್ಬಿಟ್ಟು ಬ್ರೂಟು. ಮತ್ತು ಇಲ್ಲಿದೆಯಲ್ಲ, ಇದು ಬಂದ್ಬಿಟ್ಟು ಜೆರ್ಸಿ, ನಾರ್ಮಲ್ ಸಮನ್ ಯೂಸ್. ಸೊ ಇದನ್ನೆಲ್ಲ ನೀವು ರೆಕಾರ್ಡ್ ಮೇಂಟೈನ್ ಮಾಡ್ತೀರಾ ಹೇಗೆ? ಹೌದು ಸರ್, ನಾವೆಲ್ಲ ಬುಕ್ಕಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿ. ಯಾಕಂದರೆ ಈಗ ಜಾಸ್ತಿ ಅನಿಮಲ್ ಇರೋದ್ರಿಂದ, ಈಗ ನೋಡಿ ಸರ್, ಏನು 80 ಹಸು ಇದೆ, 80 ಹಸು ಇರೋದ್ರಿಂದ ನಾವು ಪ್ರತಿಯೊಂದು ಟ್ಯಾಗ್ ನಂಬರ್ನ ಬರೆದು ಯಾವ ಹಸುಗೆ ಯಾವ ಬುಲ್ನ ಸಮನ್ ಯೂಸ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಮತ್ತು ಕರು ಹುಟ್ಟಿದಾಗ ಇದು ಯಾವ ಬುಲ್ದು ಅಂತ ಹೇಳ್ಬಿಟ್ಟು ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ ಸರ್. ಸೊ ಈಗ ನಾರ್ಮಲ್ ಆಗಿ ABS ಸೆಮೆನ್ ಅಂತಿದ್ರು ಸರ್, ಸಕ್ಸಸ್ ರೇಟ್ ಹೇಗೆ ಸರ್ ಅದು? ಸರ್ ಈಗ ನೋಡಿ ಸರ್, ನಾನು ತುಂಬ ಕಡೆ ನೋಡಿರೋದು ಮತ್ತೆ ಕೇಳಿರೋದಾದ್ರೆ ತುಂಬ ಜನ ಹೇಳ್ತಾರೆ ಈ ಸೆಕ್ಸೆಡ್ ಸಮೆನ್ ಹಾಕಿದ್ರೆ ನಮ್ದೆಲ್ಲ ಹಸು ನಿಲ್ಲಲ್ಲ, ಗಬ್ಬ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಸರ್, ನಾನು ಸುಮಾರು ಡೈರಿ ಫಾರ್ಮ್ ವಿಸಿಟ್ ಮಾಡಿದ್ದೀನಿ. ಕೆಲವರೆಲ್ಲ ನ್ಯೂಟ್ರಿಷನ್ ಪ್ರಾಬ್ಲಮ್ ಇರುತ್ತೆ, ಕೆಲವರೆಲ್ಲ ಮಿನರಲ್ ಮಿಕ್ಸರ್ ಹಾಕೋದಿಲ್ಲ. ಇವತ್ತಿನ ದಿನದಲ್ಲೂ ಹೇಳ್ಬೇಕಂದ್ರೆ ತುಂಬ ಜನ ಮಿನರಲ್ ಮಿಕ್ಸರ್ ಕೂಡ ಹಾಕೋದಿಲ್ಲ. ಹಾಗಾಗಿ ಅವ್ರದ್ದು ಸಮೆನ್ನು ನಿಲ್ಲೋದು. ನೋಡಿ ಸರ್, ಈಗ ಇಷ್ಟು ಅನಿಮಲ್ ಇದೆ ನಮ್ಮಲ್ಲಿ, 80 ಅನಿಮಲ್ ಇದೆ. ಇದರಲ್ಲಿಂದ 50 ರಿಂದ 60 ಅನಿಮಲ್ಲು ಕನ್ಸೀವ್ ಆಗಿದೆ. ಇವಾಗ 30 ಅನಿಮಲ್ಲು ಮಿಲ್ಕಿಂಗಲ್ಲಿದೆ. ಅದಿನ್ನೂ 3 ತಿಂಗಳಾಗಿಲ್ಲ, ಕರು ಹಾಕಿ ಇನ್ನೂ 3 ತಿಂಗಳಾಗಿಲ್ಲ. ಇನ್ನು ಮಿಕ್ಕಿದ್ದೇನು ಆ ಕಡೆ 2 ಕಂಪಾರ್ಟ್ಮೆಂಟ್ ಇದೆಯಲ್ಲ, ಆ 2 ಕಂಪಾರ್ಟ್ಮೆಂಟಲ್ಲೂ 50 ರಿಂದ 60 ಹಸು ಇದೆ. ಎಲ್ಲ ABS ಸೆಕ್ಸೆಡ್ ಸಮೆನ್ ಆಗಿ ಎಲ್ಲ ಗಬ್ಬ ಆಗಿದೆ. ತುಂಬ ಜನ ರೈತರು ಹೇಳ್ತಾರೆ ನಮ್ದು ನಿಲ್ಲೋದಿಲ್ಲ. ನೋಡಿ ಸರ್, ಮಾದರಿ ಹೇಳ್ಬೇಕಂದ್ರೆ ನಮ್ಮ ಫಾರಮಲ್ಲಿ ನೋಡ್ಬೋದು, ನೀವು ಬಂದು ಯಾವಾಗಾದರೂ ವಿಸಿಟ್ ಮಾಡ್ಬೋದು. ನಾವು ಪ್ರತಿಯೊಂದು ಬುಲ್ದು ರೆಕಾರ್ಡ್ ಇಟ್ಟಿರ್ತೀವಿ, ಪ್ರತಿಯೊಂದು ಕರುದು ರೆಕಾರ್ಡ್ ಇಟ್ಟಿರ್ತೀವಿ. ಇಲ್ಲಿ ಯಾವಾಗ ಬೇಕಾದರೂ ಚೆಕ್ ಮಾಡ್ಬೋದು. ಎಲ್ಲನೂ ನಮ್ಮದು ಸಕ್ಸಸ್ ಮಾಡಿದ್ದು. ನೋಡಿ ಸರ್, ಏನು ಇನ್ನೂ 45 ರಿಂದ 50 ಹಸು ಕರು ಆಗಬೇಕು. ಪ್ರತಿಯೊಂದು ಹಸುವಲ್ಲಿ ABSನ ಎಲ್ಲ ಬುಲ್ಸ್ನ ಯೂಸ್ ಮಾಡಿದ್ದೀವಿ ಸರ್, ಎಲ್ಲ ಬುಲ್ ಸಮೆನ್ನ ಯೂಸ್ ಮಾಡಿದ್ದೀವಿ. ಸೊ ಇದು ಬಂದು ಏನು ಸರ್ ಇದು? ಸರ್ ಇದು ಸಮೀನ್ಸ್. ನೋಡಿ ಸರ್, ನಾವು ಡೈರಿ ಫಾರ್ಮ್ಗೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಚಿಕ್ಕ ಕಂಟೈನರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಕೋಲಾರ ಸುತ್ತಮುತ್ತ ಭಾಗದಲ್ಲೆಲ್ಲ ಇಷ್ಟೆಲ್ಲ ದೊಡ್ಡ ಕಂಟೈನರ್ ತೊಗೊಂಡು ಇದರಲ್ಲೆಲ್ಲ ಸಮೆನ್ ಸ್ಟೋರ್ ಮಾಡ್ಕೊಂಡು ಸುತ್ತಮುತ್ತ ಕೋಲಾರ ಸುತ್ತಮುತ್ತ ಭಾಗದಲ್ಲೆಲ್ಲ ಸಪ್ಲೈ ಮಾಡ್ತಿದ್ದೀವಿ ಸರ್. ಸೊ ನೀವೇ ಸಮೆನ್ ಕೂಡ ಸಪ್ಲೈ ಮಾಡ್ತೀವಿ? ಹೌದು ಸರ್, ನಾವೇ ಸಮೆನ್ ಸಪ್ಲೈ ಮಾಡ್ತಿದ್ದೀವಿ ಸರ್. ಅಂದರೆ ಸೈಡಲ್ಲಿ ಇದು ಬಿಸ್ನೆಸ್ ಕೂಡ? ಹೌದು, ಸೈಡಲ್ಲಿ ಬಿಸ್ನೆಸ್ ಕೂಡ ಮಾಡ್ತೀವಿ ಸರ್. ಅಂದರೆ ಬಿಸ್ನೆಸ್ ಅಂತ ಮಾಡ್ತಿಲ್ಲ, ನಮ್ಮ ಡೈರಿ ಫಾರ್ಮರ್ಸ್ಗೆ ನಮ್ಮ ಕೋಲಾರ ಭಾಗದಲ್ಲಿ ಸಿಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸುತ್ತಮುತ್ತ ಭಾಗದಲ್ಲಿ ಸಪ್ಲೈ ಮಾಡ್ತಿದ್ದೀವಿ. ನೋಡಿ ಸರ್, ಸಮೆನ್ಸು ಈ ಥರ ನೈಟ್ರೋಜನಲ್ಲೇ -196 ಡಿಗ್ರಿಯಲ್ಲಿ ಇರುತ್ತೆ. ಸಮೆನ್ಸ್ ಈ ಥರ ಇದಾಗಿರುತ್ತೆ ನೋಡಿ ನೈಟ್ರೋಜನ್. ಈ ಥರ ಇರುತ್ತೆ. ಇದು ಕಲರ್ ಇರುತ್ತೆ? ಹೌದು ಸರ್, ಇದು ಜೆರ್ಸಿ ಸರ್. ಇದು ಯೆಲ್ಲೋ ಕಲರ್ ಇರೋದು ಜೆರ್ಸಿ ಇರುತ್ತೆ, ನಾರ್ಮಲ್ ಸಮೆನು. ರೆಡ್ ಕಲರ್ ಇದು ನಾರ್ಮಲ್ HF ಇರುತ್ತೆ. ಸೆಕ್ಸೆಡ್ ಸಮೆನ್ ಸಪ್ರೇಟ್ ಇರುತ್ತೆ. ಇದು ಸೆಕ್ಸೆಡ್ ಸಮೆನು. ಸೊ ಇದನ್ನ ಬಂದು ಕೋಲ್ಡ್ ಸ್ಟೋರೇಜ್ ಹೇಗೆ ಸರ್? ಸರ್ ಇದು ಬಂದ್ಬಿಟ್ಟು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇರುತ್ತೆ ಸರ್. ಇದು ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್, ಸಮೆನ್ ಸ್ಟೋರೇಜ್ ಕಂಟೈನರ್ ಅಂತೀವಿ. ಇದರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ. -196 ಡಿಗ್ರಿ ಇರುತ್ತೆ ಸರ್ ಇದು ನೈಟ್ರೋಜನ್. ಯಾವಾಗ ಹಾಕಬೇಕು ಅದನ್ನ ತಗೊಂಡು? ಹೌದು ಸರ್, ಅಂದ್ರೆ ನಾವು ಡೈಲಿ ಟಾಪ್ ಅಪ್ ಮಾಡ್ತಿರ್ತೀವಿ. ಯಾವಾಗ ಯಾರಿಗೆ ಸಮೆನ್ ಬೇಕನ್ಸುತ್ತೆ ಅದರಲ್ಲಿ ತೆಗೆದು ಈ ತರ ಚಿಕ್ಕ ಕಂಟೈನರ್ ಹಾಕಿ ಸಪ್ಲೈ ಕೊಡ್ತೀವಿ ಸರ್. ಚಿಕ್ಕ ಕಂಟೈನರ್? ಹೌದು, ಸಪ್ಲೈ ಕೊಡ್ತೀವಿ ಸರ್. ಇದರಲ್ಲಿ ಸ್ಟಾಕ್ ಇರುತ್ತೆ ನೋಡಿ ಸರ್. ಇದರಲ್ಲಿ ಕಂಟೈನರ್ ಸ್ಟಾಕ್ ಇದೆ, ಇದರಲ್ಲಿದೆ, ಮತ್ತೆ ಅದರಲ್ಲಿದೆ ಸಮೆನ್ನು, ಮತ್ತೆ ಅದರಲ್ಲಿದೆ, ಇದರಲ್ಲೆಲ್ಲ ಸಮೆನ್ ಸ್ಟಾಕ್ ಇದೆ ಸರ್. ಇದರಲ್ಲಿ ನೀವು ಡೈರಿ ಒಂದು ಹಸುಗಳ ಜೊತೆ ಬೇರೆ ಏನೆಲ್ಲ ಮಾಡ್ತಾ ಇದ್ದೀರಿ ಸರ್? ಸರ್ ನಾವು ಹಸುಗಳ ಜೊತೆಗೆ ಕ್ಯಾಟಲ್ ಫೀಡ್ ಕೊಡ್ತೀವಿ, ಮತ್ತೆ ಸಮೆನ್ ಸಪ್ಲೈ ಮಾಡ್ತೀವಿ,
ಮತ್ತು ಅದೇ ರೀತಿಯಾಗಿ ಕಾರ್ನ್ ಸೈಲೇಜ್ ಸಪ್ಲೈ ಮಾಡ್ತೀವಿ. ಸೈಲೇಜ್ ನೀವೇ ತಯಾರು ಮಾಡಿ? ಹೌದು ಸರ್, ನಾವೇ ಸೈಲೇಜ್ ತಯಾರು ಮಾಡ್ತೀವಿ ಸರ್. ನಮ್ಮದೇ ಫ್ಯಾಕ್ಟ್ರಿ ಇದೆ ನೋಡಿ ಸರ್. ಇದೆಲ್ಲ ತಯಾರು ಮಾಡಿ ರೆಡಿ ಮಾಡಿ ಇಟ್ಟಿರೋಂಥ ಬ್ಯಾಗ್ ಸರ್ ಇದು. ಇದನ್ನ ತಯಾರು ಮಾಡೋದು ಹೆಂಗೆ ಪ್ರೋಸೆಸ್ ಇರುತ್ತಾ? ನೋಡಿ ಸರ್, ಮಿಷಿನ್ ಇಲ್ಲೇ ಇದೆ. ಮಿಷಿನ್ ಅಲ್ಲಿ ಜೋಳದ ಕಡ್ಡಿ ತೆನೆ ಸಮೇತ ಬರುತ್ತೆ. 80 ರಿಂದ 85 ದಿನದ ತೆನೆನ ಸ್ಟೇಜ್ ಅಲ್ಲಿ ಕಟಾವ್ ಮಾಡ್ತೀವಿ ಸರ್. ನಾವು ಕಡ್ಡಿನ ಕಟಾವ್ ಮಾಡಿ ಅದನ್ನ ಸೈಲೇಜ್ ನ ಈ ತರ ಬ್ಯಾಗ್ ಅಲ್ಲಿ ತಯಾರು ಮಾಡ್ತೀವಿ ಸರ್. ಇದರಲ್ಲಿ 2 ಆಪ್ಷನ್ ಇದೆ ಸರ್. 5mm ಚಾಪಿಂಗ್ ಬರುತ್ತೆ, 13mm ಚಾಪಿಂಗ್ ಬರುತ್ತೆ. 13mm ಅಂದ್ಬಿಟ್ಟು ದನ ಕರುಗಳಿಗಾಗುತ್ತೆ. 5mm ಚಾಪಿಂಗ್ ಬಂದು ಕುರಿ ಮೇಕೆಗಳಾಗುತ್ತೆ. ನಮ್ಮಲ್ಲಿ ಕುರಿ ಮೇಕೆ ಫಾರಮ್ಗೆ ಹೋಗುತ್ತೆ ಮತ್ತೆ ದನಗಳ ಫಾರಮ್ಗೂ ಹೋಗುತ್ತೆ ಸರ್. ಸೊ ಈ ಸೈಲೇಜ್ ನೀವು ತಯಾರು ಮಾಡ್ತಿರೋದು ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕಾಣುತ್ತೆ? ಹೌದು ಸರ್, 100% ಸರ್. ಈ ಸೈಲೇಜ್ ಯೂಸ್ ಮಾಡಿದ್ರೆ ಸರ್ ಹಸುಗಳಲ್ಲಿ ಒಂದು ದಿನಕ್ಕೆ 1 ರಿಂದ 2 ಲೀಟರ್ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ ಸರ್. ನಾವೇನು ಡೈಲಿ ಕೊಡ್ತೀವಲ್ಲ ಮೇವು, ಆ ಮೇವಿನ ಜೊತೆಗೆ ಸೈಲೇಜ್ನ ಒಂದು 15 kg ಕೊಟ್ಟರೆ 1 ರಿಂದ 2 ಲೀಟರ್ ಹಾಲು ಒಂದು ಹಸುಗೆ ಇನ್ಕ್ರೀಸ್ ಆಗುತ್ತೆ ಸರ್. ಸೊ ಈ ರೀತಿ ಇರುತ್ತೆ ಸೈಲೇಜ್ ಸರ್? ಹೌದು ಸರ್, ಸೈಲೇಜ್ ನ ನೋಡಿ ಚಾಪಿಂಗ್ ಮಾಡಿದಾಗ ಈ ರೀತಿ ಇರುತ್ತೆ. ಅಂದ್ರೆ ಇವತ್ತು ಪ್ಯಾಕ್ ಮಾಡಿದ್ರೆ ಒಂದು 8 ರಿಂದ 10 ದಿನ ಬಿಟ್ಟ ಮೇಲೆ ಯೂಸ್ ಮಾಡ್ಬೋದು. 10 ದಿನ ಬಿಟ್ಟ ಮೇಲೆ ಇದು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಸರ್. ಚೆನ್ನಾಗಾದ್ಮೇಲೆ ಇದನ್ನ ಹಸುಗಳಿಗೆ ಕೊಟ್ಟರೆ ಹಾಲಿನ ಇಳುವರಿ ಹೆಚ್ಚಿಗೆ ಬರುತ್ತೆ ಮತ್ತೆ ಗ್ರೋತು, ಬಾಡಿ ಮಸಲ್ಸ್ ಕೂಡ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತೀರಾ ಸರ್? ನಾವು ಬಂದ್ಬಿಟ್ಟು ಕಲ್ಚರ್ ಯೂಸ್ ಮಾಡ್ತೀವಿ ಸರ್. ಇದಕ್ಕೆ ಸೈಲೇಜ್ ಬಂದ್ಬಿಟ್ಟು ಜೋಳ ತೆನೆ ಸಮೇತ ಮಾಡ್ತೀವಿ. ಕಲ್ಚರ್ನ ಯೂಸ್ ಮಾಡ್ತೀವಿ. ಕಲ್ಚರ್ನ ಯೂಸ್ ಮಾಡಿದ್ರೆ ಸೈಲೇಜ್ನ ಗುಣಮಟ್ಟ ಚೆನ್ನಾಗಿ ಬರುತ್ತೆ, ಫಂಗಸ್ ಬರೋದಿಲ್ಲ ಮತ್ತೆ ಸೈಲೇಜ್ ಬೇಗ ಹಾಳಾಗೋದು. ನೋಡಿ ಸರ್, ನಾವು ಇದೇ ಕಲ್ಚರ್ನ ನಾವು ಯೂಸ್ ಮಾಡ್ತೀವಿ ಸರ್. ಸೈಲೇಜ್ ಯೂಸ್ ಮಾಡೋದಕ್ಕೆ ಸಿಲಾಟೆಕ್ ಅಂತ ಈ ಒಂದು ಕಲ್ಚರ್ನ ಯೂಸ್ ಮಾಡ್ತೀವಿ. ಈ ಕಲ್ಚರ್ ಯೂಸ್ ಮಾಡೋದ್ರಿಂದ ಫಂಗಸ್ ಬರೋದಿಲ್ಲ, ಬೇಗ ಫರ್ಮೆಂಟೇಷನ್ ಆಗುತ್ತೆ. ಈ ಸೈಲೇಜ್ನ ಲಾಂಗ್ ಟರ್ಮ್ ಇಟ್ಕೊಬೋದು, 1 ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈಗ ಯಾರಾದರೂ ಡೈರಿ ಸ್ಟಾರ್ಟ್ ಮಾಡುವಂಥವ್ರು, ಡೈರಿ ಫಾರ್ಮ್ ಅವ್ರು ಬಂದರೆ ಏನೆಲ್ಲ ನೀವು ಹೆಲ್ಪ್ ಮಾಡೋಕ್ಕಾಗತ್ತೆ ಇಲ್ಲಿಂದ? ಸರ್, ಈಗ ನಮ್ಮಲ್ಲಿ ಪಾಪ ಮಾಹಿತಿಗೆ ಬಂದಾಗ ನಾವು ಡೈರಿ ಫಾರ್ಮ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಯಾವ ರೀತಿ ಬ್ರೀಡ್ನ ಡೆವಲಪ್ ಮಾಡ್ಕೊಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಸಮೆನ್ಸ್ ಕೊಡ್ತೀವಿ. ಅದೇ ರೀತಿಯಾಗಿ ಅವರಿಗೆ ಒಳ್ಳೆ ನ್ಯೂಟ್ರಿಷನ್ ಇರೋಂಥ ಫೀಡ್, ಕಾರ್ಗಿಲ್ ಫೀಡ್ ಕೊಡ್ತೀವಿ. ಅದೇ ರೀತಿಯಾಗಿ ಒಳ್ಳೆ ಕ್ವಾಲಿಟಿ ಸೈಲೇಜ್ ಕೊಡ್ತೀವಿ. ಸಪ್ಲಿಮೆಂಟ್, ಮಿನರಲ್ ಮಿಕ್ಸರ್ ಅದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಹೆಲ್ಪ್ ಮಾಡ್ತೀವಿ. ಮತ್ತೆ ಅದೇ ರೀತಿಯಾಗಿ ಮತ್ತೆ ಅವ್ರ ಹತ್ರ ಒಳ್ಳೆ ಕರು ಬರುತ್ತೆ. ಕರುಗಳಿನ ಬದಲಾಗಿ ಹಾಲಿನ ಪುಡಿ ಬರುತ್ತೆ, ಮಿಲ್ಕ್ ರಿಪ್ಲೇಸರ್ ಪೌಡರ್ ಬರುತ್ತೆ. ಸರ್ವಲ್ ಕಂಪನಿ ಮಿಲ್ಕ್ ರಿಪ್ಲೇಸರ್ ಪೌಡರ್ ಬರುತ್ತೆ. ಆ ಪೌಡರ್ನ ಕೊಡ್ತೀವಿ. ಯಾಕೆ ಆ ಪೌಡರ್ನ ರೆಕಮೆಂಡ್ ಮಾಡ್ತೀವಿ ಅಂದರೆ, ನಾವು ನಮ್ಮ ಫಾರ್ಮಲ್ಲಿ ಯೂಸ್ ಮಾಡಿದ್ದೀವಿ. ನಮ್ಮ ಫಾರ್ಮಲ್ಲಿ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಮ್ಮದೇ ಥರ ಕರು ಬೆಳೀಲಿ ಅಂತ ಅವ್ರಿಗೂ ಅದನ್ನೇ ಪೌಡರ್ನ ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಸೊ ಈಗ ಯಾರೇ ಆದರೂ ಪ್ರಾಡಕ್ಟ್ ತಗೊಳ್ಳೋಕೆ ಮುಂಚೆ ರಿಸಲ್ಟ್ ನೋಡಿ. ಹೌದು ಸರ್, ಹೌದು ಸರ್. ನೋಡಿ ಸರ್, ಇಲ್ಲಿ ಏನಿದೆ ಎಲ್ಲ ನಮ್ಮ ಹಸುಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟು ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋ ಕಾರಣಕ್ಕೆ ನಾವು ಎಲ್ರಿಗೂ ಇದು ಹೆಲ್ಪ್ ಮಾಡ್ತಿದೀವಿ ಸರ್. ಹೌದು, ಈಗ ಯಾರೇ ಡೈರಿ ಬಂದ್ರೆ ಇಲ್ಲಿಗೆ ಅವ್ರು ಒಂಚೂರು ಹೆಲ್ಪ್ಫುಲ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ? ಹೌದು ಸರ್, ಸಿಗುತ್ತೆ.